ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧವುಳ್ಳ ನಾಮಕ್ಕೆ ದೇವರಿಗೆ ಮಹಿಮೆ ಉಂಟಾಗಲಿ. ಮೊನ್ನೆ ಮತ್ತು ನಿನ್ನೆ ಇವತ್ತು 3 ದಿವಸ ನಿಮ್ಮೊಟ್ಟಿಗೆ ದೇವರು ಪ್ರಾರ್ಥನೆಯಲ್ಲಿ ಭಾಗಿಯಾಗೋದಕ್ಕೆ ಕೃಪೆ ಮಾಡಿದಂಥ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಫಸ್ಟ್ ಸುನಿಲ್ ಡಿಸೋಜ್ ಅವರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅವರ ಸೇವೆ, ಅವರ ಸಭೆಯನ್ನು ನೋಡಿ ನನಗೆ ಭಾಳ ಸಂತೋಷವಾಯಿತು. ನಾನು ಟಿ ವಿಯಲ್ಲಿ ನೋಡಿದ್ದೆ, ಆದರೆ ಇವಾಗ ಅವ್ರನ್ನೇ ಡೈರೆಕ್ಟಾಗಿ ನೋಡೋದಂಥ ದೇವರು ಭಾಗ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಸಂದೇಶ ಪ್ರಾರಂಭವಾದಾಗಿನಿಂದ ಹಿಡಿದು ಮುಗಿಯುವವರೆಗೂ ಯಾರು ಸ್ಮೈಲಲ್ಲಿ ಇರ್ತೀರಿ ಅವ್ರಿಗೊಂದು ದೊಡ್ಡ ಬಹುಮಾನ ನಾನು ಕೊಟ್ಟು ಹೋಗ್ತೀನಿ ರೀ. ನಾವಿಲ್ಲಿ ಯಾರ್ದು ಮಣ್ಣು ಹಾಕೋದಕ್ಕಾಗಿ ಬಂದಿಲ್ಲ. ಅರ್ಥ ಆಗಲಿಲ್ಲ? ನಮ್ಮ ಕಡೆ ಮಣ್ಣು ಹಾಕೋದು ಅಂತ ಹೇಳ್ತಾರೆ. ನೀವು ಮೆಸೇಜ್ ಮುಗಿಯೋರಿಗೂ ಯಾರು ಸ್ಮೈಲಲ್ಲಿ ಇರ್ತೀರಾ ಅವ್ರಿಗೊಂದು ದೊಡ್ಡ ಬಹುಮಾನ ನಾನು ಕೊಡ್ತೀವಿ. ನೀವು ಸ್ವಲ್ಪ ಸೀರಿಯಸ್ ಮೇಂಟೈನ್ ಮಾಡಬೇಡ್ರಿ. ಯಾವಾಗಲೂ ಒಬ್ಬೊಬ್ರು ಭಯಂಕರ ಸೀರಿಯಸ್ ಮೇಂಟೈನ್ ಮಾಡ್ತಾರೆ. ಹಲ್ಲೆಲೂಯಾ. ಉಡುಪಿಗೆ ನೀವು ಒಬ್ಬರ ಊಟ ಹಾಕೋರು ಅನ್ನೋ ಥರ ಸೀರಿಯಸ್ ಆಗಿ ಭಯಂಕರ ಟೆನ್ಷನಲ್ಲಿ ದೇವರಿಗೆ ಮಹಿಮೆ ಆಗಲಿ. ನಮ್ಮ ಹೆಸರು ಸೋಮು ಅಂತ. ನಾವು ಲಿಂಗಾಯತ ಕುಟುಂಬದಿಂದ ಯೇಸು ಸ್ವಾಮಿನ ಕಂಡುಕೊಂಡು ಸುಮಾರು 18 ವರ್ಷ ಆಯಿತು. ಲಿಂಗಾಯತ ಅನ್ನುವಾಗ ಲಿಂಗು ಇಲ್ಲ ಅಂತ ಹೇಳಿದ್ರೆ ನಮಗೆ ಲಿಂಗಾಯತ ಅಂತಿರಲಿಲ್ಲ. ಅಷ್ಟು ಭಯ ಭಕ್ತಿಯಲ್ಲಿ ಇದ್ದಂಥ ನನ್ನ ಕುಟುಂಬದಲ್ಲಿ ಮರಣ ಎಂಟ್ರಿ ಆಯಿತು. ಫಸ್ಟು ನನ್ನ ತಂದೆ, ಆಮೇಲೆ ನನ್ನ ಅಣ್ಣ, ಆಮೇಲೆ ನಂದು ಒಂದು ಮಗು, ಹುಟ್ಟಿರುವಂಥ ಮಗು. 3 ಮರಣ ನನ್ನ ಮನೆಯಲ್ಲಿ ಬಂದಿರುವಾಗ ನನಗನ್ನಿಸ್ತು ದೇವರೇ ನನ್ನ ಪಾಲಿಗಿಲ್ಲ. ಆವಾಗ ದೇವರೇ ಇಲ್ಲ ಎಂಬುದಾಗಿ ಊರು ಬಿಟ್ಟು ಬೇರೆ ಊರಿಗೆ ಹೋದಾಗ ಅಲ್ಲಿ ನನಗೂ ಕೂಡ ಹೊಟ್ಟೆ ನೋವು ಬಂದು, ನನಗೂ ಕೂಡ ಡಾಕ್ಟರ್ ಹೇಳಿದರು ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ, ನೀವು ನಮ್ಮ ಮನೆಗೆ ಹೋಗ್ಬೋದು ಎಂಬುದಾಗಿ. ಹಲ್ಲೆಲೂಯಾ. ಆವಾಗ ಮನೆಗೆ ಬಂದು ನಮ್ಮ ತಾಯಿ ಎಲ್ಲ ಹೇಳಿದರು ಉಳಿ ಚಾನ್ಸಸ್ ಇಲ್ಲ, ದೇವರಿಗೆ ಮಹಿಮೆ ಆಗಲಿ ಅಂದರೆ ಇನ್ನೂ ನಂಬಿರಲಿಲ್ಲ. ಎಲ್ಲ ದೇವರು ಅಂದು ಸಾಕಾಗಿ ಕೊನೆಗೆ ಸಾವನ್ನು ನೋಡುವಂಥ ವ್ಯಕ್ತಿ ನಾನಾಗಿದ್ದೆ. ಆವಾಗ ಡಾಕ್ಟರ್ ಬಂದು ಮೆಡಿಸಿನ್ ಕೊಡಲಿಲ್ಲ. ಡಾಕ್ಟರ್ ಬಂದು ನನಗೆ ಬೈಬಲ್ ಕೊಟ್ಟು ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು 3 ಜನ ಬರ್ರಪ್ಪ, ನಾನು ಇಲ್ಲಿ ಮುಂದೆ ಬನ್ನಿರಪ್ಪ. ಒಬ್ಬರು ಹೈಟ್ ಇರೋರು, ಅದಕ್ಕಿಂತ ಕುಳ್ಳ ಇರೋರು, 3 ಜನ ಯಾರಾದರೂ ಬನ್ನಿರಪ್ಪ, ಇವತ್ತೇ ಬನ್ನಿರಿ. ಹಲ್ಲೆಲೂಯಾ. ವಾವ್. ಬೀಳೆ ನೀನು ಮುಂದೆ ನಿಲ್ಲ ಮಗ, ನೀನು ಮುಂದೆ ನಿಲ್ಲ. ಮುಂದೆ ಬಾರೋ ಇಲ್ಲಿ. ಎಂಚಿನ ಮಾರಾಯ. ಇಲ್ಲಿಂದ ನೀವು ನೇರವಾಗಿ ನೋಡಿದರೆ ಇವನೊಬ್ಬನೇ ಕಾಣ್ತಾ ಇದ್ದ ನಿಮಗೆ. ಆಮೇನ್. ಇವನೊಬ್ಬನೇ ಕಾಣ್ತಾ ಇದೆ. ಹಿಂದ್ಗಡೆಯವ್ರು ಯಾರು ಕಾಣ್ತಾ ಇಲ್ಲ. ಇವನೊಬ್ಬನೇ ಕಾಣ್ತಾ ಇದ್ದಾನೆ. ಇವತ್ತಿನ ಸಂದೇಶ ಶರೀರ, ಪ್ರಾಣ, ಆತ್ಮ ಎಂಬುದಾಗಿ. ಶರೀರ, ಪ್ರಾಣ, ಆತ್ಮ. ದೇವರು ಸಮಸ್ತವನ್ನು ಉಂಟು ಮಾಡಿ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನುಂಟು ಮಾಡಬೇಕೆಂಬುದಾಗಿ ದೇವರು ಒಂದು ಯೋಚನೆ ಮಾಡಿದರು. ತನ್ನ ಸ್ವರೂಪ. ಯೋಹಾನ ಬರೆದ ಸುವಾರ್ತೆ 4:24 ಹೇಳ್ತದೆ, ದೇವರು ಆತ್ಮಸ್ವರೂಪನಾಗಿದ್ದಾನೆ. ದೇವರು ಯಾವ ಸ್ವರೂಪ? ಆತ್ಮಸ್ವರೂಪ. ಹಲ್ಲೆಲೂಯಾ. ಇವತ್ತು ನಿಮಗೆ ಭಯಂಕರ ಧೈರ್ಯ ಬರ್ತದೆ. ಹಲ್ಲೆಲೂಯಾ. ಇವತ್ತು ನಂಬಿಕೆ ಹೆಂಗಾಗಿದೆ ಅಂದರೆ ಪಾಸ್ಟ್ರೇ, ನಂಬಿಕೆ ಹೆಂಗಾಗಿದೆ ಅಂದರೆ ಅವ್ರ ಮನೆಯಲ್ಲಿ ನಾಯಿಗೂ ಕೂಡ ಜ್ವರ ಬರಬಾರ್ದು, ಇವ್ರ ನಂಬಿಕೆ ಬಿದ್ದು ಹೋಗ್ಬಿಡ್ತದೆ. ಎಲ್ಲರೂ ಆರಾಮಾಗಿರ್ಬೇಕು ಅಂದರೆ ಮಾತ್ರ ಹಲ್ಲೆಲೂಯಾ ಹೇಳೋರು ಇವರು. ಮನೆಯಲ್ಲಿ ನಾಯಿಗೆ ಜ್ವರ ಬಂದರೂ ಕೂಡ ಇವ್ರ ನಂಬಿಕೆ ಬಿದ್ದು ಹೋಗ್ತದೆ. ಅಂತ ವಿಶ್ವಾಸ ಇವತ್ತು ಸಭೆಯಲ್ಲಿ ಇರೋದಾದ್ರೆ ನೀವು ಎದ್ದು ಹೋಗೋದು ಒಳ್ಳೆಯದು. ಹಲ್ಲೆಲೂಯಾ ಹೇಳಲಿಲ್ಲ? ನಮ್ಮ ನಂಬಿಕೆ ದೃಢವಾಗಿರ್ಬೇಕು. ಶೇಕ್ ಆಗುವಂಥದ್ದಲ್ಲ ನಮ್ಮ ನಂಬಿಕೆ. ನಾವು ನಂಬಿರೋ ದೇವರು ದೊಡ್ಡವನಾಗಿದ್ದಾನೆ. ನಾವು ನಂಬಿರೋ ದೇವರು ಜೀವಿಸುವ ದೇವರಾಗಿದ್ದಾನೆ. ಶರೀರ, ಪ್ರಾಣ, ಆತ್ಮ. ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನುಂಟು ಮಾಡೋಣ ಅಂದಾಗ ದೇವರು ಯಾವ ಸ್ವರೂಪ? ಆತ್ಮ ಸ್ವರೂಪ. ಯಾವ್ದು ರೆಡಿ ಆಯ್ತು? ಇದು ರೆಡಿ ಆಯ್ತು. ನನ್ನ ಕಡೆ ನೋಡ್ರಿ ಎಲ್ಲರೂ, ಇದು ರೆಡಿ ಆಯ್ತು. ಇದೇನು? ಆತ್ಮ ಸ್ವರೂಪ. ದೇವರು ತನ್ನ ಸ್ವರೂಪದಲ್ಲಿ, ದೇವರು ಆತ್ಮ ಸ್ವರೂಪನು. ಯೋಹಾನ 4:24 ದೇವರು ಆತ್ಮ ಸ್ವರೂಪನು. ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನುಂಟು ಮಾಡೋಣ ಅಂದಾಗ
ಇದು ರೆಡಿ ಆಯಿತು. ಅವಾಗ ಅಲ್ಲಿ ಮುಂದೆ 2ನೇ ಅಧ್ಯಾಯದಲ್ಲಿ ನಾವು ಬರ್ತೇವೆ. ಅವಾಗ ದೇವರು ನೆಲದ ಮಣ್ಣಿನಿಂದ ಒಬ್ಬ ಮನುಷ್ಯನ ಉಂಟು ಮಾಡೋಣ ಪ್ಲಾನ್ ಮಾಡಿದರು. ಇದು ಬಂತು ಅಲ್ಲಿಗೆ. ಅವಾಗ ಇವೆರಡು ಕೂಡ ಜೀವ ಬರಲಿಲ್ಲ. ಅವಾಗ ದೇವರು ತನ್ನ ಉಸಿರಿನಿಂದ ಅದಕ್ಕೆ ಏನು ಹಾಕಿದ್ರು? ಪ್ರಾಣವನ್ನು ಹಾಕಿದ್ರು. ಹಿಂದೆ ಬಾರ ಮಗ. ಈಗೇನಾತದು? ಬದುಕುವ ಪ್ರಾಣಿ. ಹಲ್ಲೆಲೂಯಾ. ಮನುಷ್ಯನಾದ ಆದಾಮ್. ಗ್ರೀಕ್ ಭಾಷೆ ಒಳಗಡೆ ಆದಾಮ್ ಅದರ ಅರ್ಥ ಮಣ್ಣು ಅಂತೇಳಿ. ಇಲ್ಲಿ ಸ್ವಲ್ಪ ಜನ ಕಪ್ಪಾಗಿದ್ದೀರಾ. ನಿಮ್ಗೆ ಪ್ರಶ್ನೆ ಬರ್ಬೋದು, ಹಾಗಾದ್ರೆ ನಾವ್ಯಾಕೆ ಕಪ್ಪಿದ್ದೀವಿ? ಹೋಗಿ ಮಣ್ಣನ್ನು ನೋಡ್ರಿ, ಕಪ್ಪಿದೆ. ಹಲ್ಲೆಲೂಯಾ. ಸ್ವಲ್ಪ ಜನ ರೆಡ್ ಆಗಿದ್ದೀವಿ, ಹೋಗಿ ಮಣ್ಣನ್ನು ನೋಡ್ರಿ, ಸ್ವಲ್ಪ ಜನ ರೆಡ್ ಆಗಿದ್ದೀವಿ. ಅದರ ಅರ್ಥ ಎಷ್ಟು ತರ ಮಣ್ಣಿದೆ ಅಷ್ಟು ತರ ಮನುಷ್ಯರು ನಾವು ಆಗಿದ್ದೇವೆ. ಜೋರಾಗಿ ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರು ಆತ್ಮ ಸ್ವರೂಪನಾಗಿದ್ರಿಂದ ಇದನ್ನ ಉಂಟು ಮಾಡಿದರು. ಆವಾಗ ದೇವರು ಪ್ಲಾನ್ ಮಾಡಿದ್ರು, ಮಣ್ಣಿನಿಂದ ಉಂಟು ಮಾಡಿದರು. ಆವಾಗ ಮೂಗಿನಲ್ಲಿ ಜೀವ ಶ್ವಾಸ ಊದಿದ್ರು. ಇದದು ಅವಾಗ ಇದೇನಾಯ್ತು? 3 ಸೇರಿ ಮನುಷ್ಯನಾಯ್ತು. ಹಲ್ಲೆಲೂಯಾ. ಇವಾಗ ನನ್ನ ಹಾಗೆ ತಲೆಯಲ್ಲಿ ಕೂದಲ ಇಲ್ಲ ಅಂದ್ರೂ ಭಯ ಪಡಬೇಡ್ರಿ. ಇದಕ್ಕೆ ಹಲ್ಲೆಲೂಯಾ ಹೇಳಿಲ್ಲ. ಇದಕ್ಕೆ ಸಮೃದ್ಧಿಯಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ನಂಬುವವನು, ಈ ಶರೀರ ಪ್ರಾಣ ಆತ್ಮದಲ್ಲಿ ಇದ್ದುಕೊಂಡು ನನ್ನ ನಂಬುವವನು ಸತ್ತರು ಬದುಕುವನು. ಅರ್ಥ ಆಗ್ಲಿಲ್ಲ ಯಾರಿಗೂ? ಜೋರ್ಸೆ ಬೋಲೋ ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಹೇಳ್ತದಲ್ಲಿ 3 ಇದ್ದುಕೊಂಡು, ಶರೀರ ಪ್ರಾಣ ಆತ್ಮದಲ್ಲಿ ಇದ್ದುಕೊಂಡು ನನ್ನ ನಂಬುವವನು ಸತ್ತರು ಬದುಕುವನು. ಇದಕ್ಕೆ ಶುಗರ್ ಬರ್ತದೆ. ಎಷ್ಟೇ ಉಪವಾಸ ಮಾಡಿ, ಎಷ್ಟೇ ಬಲಿಷ್ಠವಾದ್ರು, ಒಳ್ಳೊಳ್ಳೆ ಆಹಾರ ತೆಗೆದುಕೊಂಡ್ರು ಇದಕ್ಕೆ ಶುಗರ್ ಬರ್ತದೆ. ಡೋಂಟ್ ವರಿ, ಹೆದರ್ಬೇಡ್ರಿ. ಮಣ್ಣಲ್ಲಿಂದ ಉಂಟಾಗಿದೆ. ಅನೇಕರು ಹೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ದೀರಿ? ಮಣ್ಣನ್ನು ಕೊಡುವುದಕ್ಕಾಗಿ. ಹೊತ್ಕೊಂಡು ಹೋಗುವಾಗ ಹೇಳ್ತಾರೆ, ಸತ್ತ ಮೇಲೆ ಮಣ್ಣನ್ನು ಕೊಡುವುದಕ್ಕಾಗಿ. ಹಾಗಾದ್ರೆ ಮಣ್ಣು ಎಲ್ಲಿತ್ತು? ಇಲ್ಲೇ ಇದ್ದಿದ್ದು. ಮಣ್ಣಿಗೆ ಕೊಡುವುದಕ್ಕಾಗಿ. ಈ ಮಾತಿನ ಅರ್ಥ ಶರೀರದಲ್ಲಿ ಅನೇಕರು ಹೇಳ್ತಾರೆ, ಪಾಸ್ಟ್ರೇ ನನಗೆ ಹಲ್ಲು ಕರೆಕ್ಟ್ ಆಗಿಲ್ಲ, ಪ್ರಾರ್ಥನೆ ಮಾಡಿ. ಆದ್ರೆ ಇದ್ರ ಹಲ್ಲು ಹೆಂಗಿದ್ರು ಪರವಾಗಿಲ್ಲ ರೀ, ಇದ್ರದ್ದು ಹಲ್ಲು ಕರೆಕ್ಟ್ ಆಗಿರ್ಬೇಕು. ಹಲ್ಲೆಲೂಯಾ. ಇದಕ್ಕೆ ಎಷ್ಟು ಕಲರ್ ಆದ್ರೂ ಪರವಾಗಿಲ್ಲ ರೀ, ಇದ್ರದ್ದು ಕಲರ್ ಪರ್ಫೆಕ್ಟ್ ಆಗಿರ್ಬೇಕು. ಒಂದು ಮಾತ್ರ ನೆನಪಿಟ್ಟುಕೊಡ್ರಿ, ಶರೀರಕ್ಕೆ ಬರುವಂತ ಬಾಧೆಗಳಿಗೆ, ಶರೀರಕ್ಕೆ ಬರುವಂತ ಶೋಧನೆಗಳಿಗೆ ಭಯ ಪಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದು ದಿವಸ ಇದು ನಮ್ಮನ್ನು ಬಿಟ್ಟು ಹೋಗುವಂಥದ್ದಾಗಿದೆ. ಇದು ಮಾತ್ರ ಶಾಶ್ವತವಾಗಿದೆ. ಜೋರ್ ಶಬಲು ಹಲ್ಲೆಲೂಯಾ. ಶರೀರ ಪ್ರಾಣ ಆತ್ಮ, ಇದಕ್ಕೂ ಗ್ಯಾರಂಟಿ ಇಲ್ಲ. ನೋ ವಾರಂಟಿ, ನೋ ಗ್ಯಾರಂಟಿ. 600 ರೂಪಾಯಿ ಕೊಟ್ಟು ಮೊಬೈಲ್ ತೊಗೊಂಡ್ರೆ ಮೊಬೈಲ್ ಅಂಗಡಿಯವ್ರು ಕೊಡ್ತಾರೆ 6 ಮಂತ್ ಗ್ಯಾರಂಟಿ. ಇದಕ್ಕೆ ಗ್ಯಾರಂಟಿ ಇಲ್ಲ. ಹಲ್ಲೆಲೂಯಾ. ಇದಕ್ಕೆ ಗ್ಯಾರಂಟಿನೇ ಇಲ್ಲ. ನನ್ನ ಫ್ರೆಂಡ್ ಒಬ್ರು ಇದ್ರು, 50,000 ರೂಪಾಯಿ ಕೊಟ್ಟು ಇಲ್ಲಿ ಸ್ವಲ್ಪ ಹೇರ್ಸ್ ಹಾಕಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅವರು. ಇಷ್ಟೇ ಕೂದಲು ಇಲ್ಲಿ ಬರೋದಕ್ಕಾಗಿ 50,000 ಕೊಟ್ಟಿದ್ದಾರೆ. ಹಾಗಾದ್ರೆ ಇಷ್ಟು ಕೂದಲನ್ನ ದೇವರು ಕೊಟ್ಟಿದ್ದಾರೆ, ಎಷ್ಟು ಥ್ಯಾಂಕ್ಸ್ ಹೇಳಿದೀವಿ ನಾವು. ನಾನು ಹೇಳುವಂತ ಉದ್ದೇಶ, ಇದಕ್ಕೋಸ್ಕರ ಯಾರು ಯೇಸು ಸ್ವಾಮಿ ನಂಬೇಡ್ರಿ, ಇದಕ್ಕೋಸ್ಕರ ನಂಬ್ರಿ. ನಮ್ಮ ಗ್ರಂಥ ಹೇಳ್ತದೆ, ಪುನರಪಿ ಜನನಂ ಪುನರಪಿ ಮರಣಂ. ಈ ಮಾತಿನ ಅರ್ಥ ಏನು? ತಿರುಗೊಂದ್ಸಾರಿ ನೀನು ಸಾಯ್ತಿ, ತಿರುಗೊಂದ್ಸಾರಿ ನೀನು ಹುಟ್ಟುತ್ತಿ ಎಂಬುದಾಗಿ. ಪುನರಪಿ ಜನನಂ ಪುನರಪಿ ಮರಣಂ. ಎಲ್ಲ ಗ್ರಂಥ ಓದೆ ಕೊನೆಯದಾಗಿ ನಾ ಸತ್ಯವೇದ ಹಿಡಿದಿದ್ರಿ. ಹಾಗೆ ಸುಮ್ಮನೆ ಸತ್ಯವೇದ ಹಿಡಿಲಿಲ್ಲ. ಎಲ್ಲ ಗ್ರಂಥಗಳಲ್ಲಿ ಓದ್ತಾ ಹೋದ್ರೆ ಇಂಟ್ರೆಸ್ಟ್ ಬರಕ್ ಸ್ಟಾರ್ಟ್ ಆದ್ರು, ಆದ್ರೆ ಜೀವ ಬರಲಿಲ್ಲ ಯಾವ ಗ್ರಂಥದಲ್ಲಿ. ಸತ್ಯವೇದ ಓದುವಾಗ ಕಾಲಿಂದ ನೆತ್ತಿವರೆಗೂ ಜುಮ್ ಮೈಯೆಲ್ಲ ಶೇಕ್ ಆಗ್ತಾ ಇತ್ತು. ಯಾಕಂದ್ರೆ ಇದ್ರ ಬರೆದಿರುವಂತವ್ರು ಇದನ್ನ ಪ್ರೇರೇಪಿಸುವಂಥದ್ದು ನನ್ನ ದೇವರ ಆತ್ಮನೆಂಬುದಾಗಿ. ಜೋರಾಗಿ ಹಲ್ಲೆಲೂಯಾ. ಓಕೆ, ನೆಕ್ಸ್ಟ್ ಏನಂತ ಹೇಳಿದ್ರೆ, ಇದು ಮೂಗು ದೊಡ್ಡದಿದ್ರು ಪರವಾಗಿಲ್ಲ, ದೇವರ ಸನ್ನಿಧಿಯಲ್ಲಿ ಇರುವಂತಹ ಮೂಗು ಕರೆಕ್ಟ್ ಆಗಿದೆ. ಇದು ಕಲರ್ ಹೇಗಿದ್ರು ಪರವಾಗಿಲ್ಲ, ದೇವರ ಸನ್ನಿಧಿಯಲ್ಲಿ ನೀ ನಿತ್ಯ ಜೀವಕ್ಕಾಗಿ ಪ್ರಯಾಸ ಪಡು. ಇದು ಒಂದು ದಿವಸ ಬಿಟ್ಟು ಹೋಗುವಂಥದ್ದು. ಆದಿಕಾಂಡದಲ್ಲಿ 800 ವರ್ಷ, 900 ವರ್ಷ, 1000 ವರ್ಷ ಬದುಕ್ತಾ ಇದ್ರು. ವಿಮೋಚನ ಕಾಂಡಕ್ಕೆ ಬಂದಾಗ 140 ವರ್ಷ, ಕೀರ್ತನೆಗೆ ಬಂದಾಗ 70 ವರ್ಷ, ಬಲು ಹೆಚ್ಚಿದ್ರೆ 80 ವರ್ಷ. ಇವಾಗ ರೆವಲ್ಯೂಷನ್ ಇದ್ದೀವಿ, ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಎನಿ ಟೈಮ್ ನಾವು ಹೋಗ್ಬೋದು. ಹಲ್ಲೆಲೂಯಾ. ಇದಕ್ಕೋಸ್ಕರ ಪ್ರಯಾಸ ಪಡಬೇಡ್ರಿ ಯಾರು. ಇದಕ್ಕೋಸ್ಕರ ಯಾರು ಪ್ರಯಾಸ ಪಡಬೇಡ್ರಿ.
ಅನೇಕರು ಸಾಕ್ಷಿ ಕೇಳುವಾಗ ಅವ್ರು ಹೇಳ್ತಾರೆ, ನನಗೆ ನಡ ನೋವಿತ್ತು, ನಾನು ಪ್ರಾರ್ಥನೆ ಮಾಡಿದೆ, ಬಿಡುಗಡೆ ಆಯ್ತು, ಅದಕ್ಕೋಸ್ಕರ ಯೇಸು ಸ್ವಾಮಿ ನಂಬಿದೆ. ಮತ್ತೆ ನಡ ನೋವು ಬಂದ್ರೆ ನೀನು ಮತ್ತೆ ಬಿಟ್ಟು ಹೋಗ್ತೀಯ ಯೇಸು ಸ್ವಾಮಿನ? ಅಲ್ಲೆಲ್ಲೂ ಹೇಳಿಲ್ಲ. ನನ್ನ ಕಣ್ಣು ಬಂತು, ಯೇಸು ಸ್ವಾಮಿ ನಂಬಿದೆ, ಕಣ್ಣು ಆರಾಮಾಯ್ತು. ಮತ್ತೆ ನೋವು ಬಂದ್ರೆ, ನನಗೆ ಒಂದು ರೋಗ ಇತ್ತು, ಯೇಸು ಸ್ವಾಮಿ ನಂಬಿದೆ, ಆ ರೋಗ ಬಿಡುಗಡೆ ಆಯ್ತು. ಮತ್ತೆ ಆ ರೋಗ ಬಂದ್ರೆ ನಿನ್ನ ನಂಬಿಕೆ ಬಿದ್ದು ಹೋಗುವಂಥದ್ದಾಗಿರಬಾರ್ದು. 4 ಕಡೆಯಿಂದ ಗಾಳಿ ಬಂದರೂ ಕೂಡ ನಿನ್ನ ನಂಬಿಕೆ ಶೇಕ್ ಆಗಬಾರ್ದು. ಜೋರ್ ಶಬೋಲು ಹಾಲೆಲೂಯಾ. ಶರೀರ, ಪ್ರಾಣ, ಆತ್ಮ, ಇದು ಯಾವುದು ಗ್ಯಾರಂಟಿ ಅಲ್ಲ ರೀ. ಇದು ಯಾವುದು ಗ್ಯಾರಂಟಿ ಅಲ್ಲ ರೀ. ಇದು ಕೂಡ ಗ್ಯಾರಂಟಿ ಅಲ್ಲ ರೀ. ಇದು ಕಪ್ಪಿದ್ರೂ ಪರವಾಗಿಲ್ಲ, ಇಲ್ಲಿ ಕೂದಲ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದು ಹಲ್ಲು ಮುಂದೆ ಬಂದ್ರೂ ಪರವಾಗಿಲ್ಲ, ಮೂಗು ಆ ಕಡೆ ಇದ್ರೂ ಪರವಾಗಿಲ್ಲ, ಇದು ಕಿವಿ ಕೇಳಿಸ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಸತ್ಯವೇದ ಹೇಳ್ತದೆ, ಒಂದು ಕಣ್ಣಿದ್ದು ಪರಲೋಕ ರಾಜ್ಯ ಸೇರೋದು ಒಳ್ಳೆಯದು, 2 ಕಣ್ಣುಳ್ಳವನಾಗಿ ನರಕ ಸೇರೋದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿ ಪರಲೋಕ ರಾಜ್ಯ ಸೇರಿ. ಇವತ್ತು ನಾನು ಹೇಳ್ತಾ ಇರೋದು ಇಷ್ಟೇ, ಶರೀರದ ಬಗ್ಗೆ ಹೀಲಿಂಗ್ ಇಷ್ಟಪಡಬೇಡ, ನಿನ್ನ ಆತ್ಮ ಹೀಲಿಂಗ್ ಆಗಬೇಕು, ನಿನ್ನ ಆತ್ಮ ಶುದ್ಧೀಕರಿಸಲ್ಪಡಬೇಕು. ಇದಕ್ಕೆ 120 ವರ್ಷ ಇಷ್ಟೇ ಇದೆ, 70 ವರ್ಷ ಅಷ್ಟೇ ಇದೆ, 80 ವರ್ಷ ಅಷ್ಟೇ ಇದೆ. ವೆಂಟಿಲೇಟರ್ ಇದ್ರೆ ಮಾತ್ರ ಇದಿರ್ತದೆ. ಇವೇನು ಬೇಡ ಇದಕ್ಕೆ. ದೇವರ ಪ್ರಸನ್ನತೆ, ದೇವರ ಕೃಪೆ ಇದಕ್ಕೆ ಸಾಕು. ಹಲ್ಲೆಲೂಯಾ ಹೇಳಿಲ್ಲ, ಜೋರಾಗಿ ಹಲ್ಲೆಲೂಯಾ ಹೇಳಿಲ್ಲ. ಇದಕ್ಕೆ ದೇವರು ಹೇಳಿದ್ದು ನಿತ್ಯ ಜೀವ ಎಂಬುದಾಗಿ, ಇದಕ್ಕೆ ಹೇಳಿಲ್ಲ ನಿತ್ಯ ಜೀವ ಅಂತೇಳಿ, ಇದಕ್ಕೆ ಹೇಳಿದ್ದು. ಅದಕ್ಕೋಸ್ಕರ ನನ್ನ ನಂಬುವವ ಸತ್ತರು ಜೀವಿಸುವನು ಮತ್ತು ಬದುಕುವನು ಎಂಬುದಾಗಿ. ಈ ಲೋಕ ನಮಗೆ ಶಾಶ್ವತ ಅಲ್ಲ, ಈ ಲೋಕ ನಮಗೆ ಶಾಶ್ವತ ಅಲ್ಲ. ಒಂದು ದಿವಸ ನಾವು ಬಿಡಲೇಬೇಕು. ಈ ಲೋಕ ನಮಗೆ ಶಾಶ್ವತ ಅಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಹಲ್ಲೆಲೂಯಾ. ಒಂದು ದಿವಸ ನಾವು ಬಿಡಲೇಬೇಕು. ಆದರೆ ನಿತ್ಯ ಜೀವ ಇದೆ, ನಿತ್ಯ ಜೀವ ಇದೆ, ನಿತ್ಯ ಜೀವ ಇದೆ, ನಿತ್ಯ ಜೀವ ಇದೆ, ನಿತ್ಯ ಜೀವ ಇದೆ. ಥ್ಯಾಂಕ್ ಯು ಬ್ರದರ್ಸ್. ದೇವರಿಗೆ ಮಹಿಮೆ ಆಗಲಿ, ದೇವರಿಗೆ ಮಹಿಮೆ ಆಗಲಿ, ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಪಕ್ಕದವ್ರು ಕೈ ಕೊಟ್ಟು ಹೇಳ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಶೀರ್ವಾದ ಯಾವಾಗಿದ್ರು ಬಾಲ್ ಇದ್ದಾಗ್ರಿ. ಬಾಲ್ ಗೊತ್ತಲ್ಲ, ಆಶೀರ್ವಾದ ಯಾವಾಗಿರಲ್ಲ ಬಾಲ್ ಇದ್ದಾಗೆ. ನೀನು ಆಶೀರ್ವಾದ ಮಾಡಿದ್ರೆ ತಿರುಗಿ ನಿನಗೆ ಬರುವಂಥದ್ದಾಗಿದೆ. ಕ್ರೈಸ್ತ ಜೀವಿತ ಯಾವಾಗಿರಲು ಬ್ಲೆಸ್ ಮಾಡ್ತಾ ಇರಬೇಕು. ಕ್ರೈಸ್ತ ಜೀವಿತ ಇನ್ನೊಬ್ಬರನ್ನ ನಾವು ಹೆಚ್ಚಿಸ್ತಾ ಇರಬೇಕು. ಕ್ರೈಸ್ತ ಜೀವಿತ ಇನ್ನೊಬ್ಬರನ್ನ ಉತ್ತೇಜನ ಪಡಿಸೋರಾಗಿರ್ಬೇಕು. ಹಲ್ಲೆಲೂ ಹೇಳಲಿಲ್ಲ. ನಾನಿವತ್ತು ಕರೆಕ್ಟಾಗಿ ಪ್ರವಾದನೆ ಹೇಳ್ತಾನೆ, ಕರೆಕ್ಟಾಗಿ ಕೇಳಿಸ್ಕೋರಿ. ನೀನು ಪರಿಶುದ್ಧನಾಗಿ ಜೀವಿಸಿದರೆ ನಿನಗೆ ಆಶೀರ್ವಾದ. ನಿನ್ನಲ್ಲಿ ಪರಿಶುದ್ಧತೆ ಇಲ್ಲದೆ ಎಷ್ಟೇ ದೊಡ್ಡ ಪ್ರವಾದಿಗಳು ಬಂದು ಕೈ ಇಟ್ಟರು ಕೂಡ ಆಶೀರ್ವಾದ ನಿನಗೆ ಬರುವಂಥದ್ದಲ್ಲ. ಪರಿಶುದ್ಧತೆಗೆ ಮಹತ್ವ ಕೊಡ್ರಿ, ಪರಿಶುದ್ಧತೆಗೆ ಮಹತ್ವ ಕೊಡ್ರಿ. ನನ್ನ ಜೀವಿತ ಹೀಗಿರಲಿಲ್ಲ, ನಾನು ಸತ್ಯವೇದ ಹಿಡಿದಕ್ಕೆ ಯೋಗ್ಯನಲ್ಲ, ಆದರೆ ಇವತ್ತು ಕರ್ತನು ನನ್ನನ್ನು ಕರೆದು ಇಲ್ಲಿ ನಿಮ್ಮ ಮುಂದೆ ಮಾತನಾಡೋದಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ನನಗೊಂದು ಭಾಳ ಹಾಡಲ್ಲಿ ಒಂದು ಭಾಳ ಇಷ್ಟವಾದ ಹಾಡು ಯಾವುದು ಗೊತ್ತಾ? ಕೆಸರಲ್ಲಿ ಬಿದ್ದಂಥ ನನ್ನ ದೇವರು ನನ್ನನ್ನು ಮೇಲಕ್ಕೆ ಎತ್ತಿದ್ದಾರೆ ಎಂಬುದಾಗಿ. ಕೆಸರಲ್ಲಿ ಬಿದ್ದಂಥ ನನ್ನನ್ನು ದೇವರು ಹೊಲಸಾದ ಜೀವಿತ ನಂದಾಗಿತ್ತು. ಗಾಂಜಾ ಎಲ್ಲ ಸೇಲ್ ಮಾಡ್ತಾ ಇದೀವಿ ನಾವು, ಸರ ಅಂಗಡಿ ಇಡಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ನಾವು. ಇವತ್ತು ದೇವರು ನನ್ನ ಸಾವಿರ ಯೌವನಸ್ಥರನ್ನ ಎಲ್ಲ ದುಶ್ಚಟಗಳಿಂದ ಬಿಡಿಸಿ ಇವತ್ತು ಸ್ತೋತ್ರ ಹೇಳೋದಕ್ಕಾಗಿ ದೇವರು ನಮ್ಮ ನಿಲ್ಲಿಸಿದ್ದಾರೆ. ಜೋರ್ ಶಬೋಲು ಹಾಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಇಡೀ ಬೈಬಲ್ 2 ಅಕ್ಷರದಲ್ಲಿ ಪ್ರಾರಂಭವಾಗಿದೆ. ಎಸ್ ಆರ್ ನೋ, ಎಸ್ ಆರ್ ನೋ. ಹಣ್ಣು ತಿನ್ನು ಎಂಬುದಾಗಿ ಹೇಳಿದಾಗ ನೋ ಅಂದ್ಬಿಟ್ಟಿದ್ರೆ ಬೈಬಲ್ ರೆಡಿ ಆಗ್ತಿರ್ಲಿಲ್ಲ. ಹಲ್ಲೆಲೂಯಾ. ಹಣ್ಣು ತಿನ್ನು ಎಂಬುದಾಗಿ ಸೈತಾನ್ ಕೊಡುವಾಗ ಹೇಳುವಾಗ ನೋ ಅಂದ್ಬಿಟ್ಟಿದ್ರೆ ಬೈಬಲ್ ರೆಡಿ ಆಗ್ತಿರಲ್ಲ. ಅವನು ಎಸ್ ಅಂದ. ಅಲ್ಲೇ ಶುರುವಾಯ್ತು ನೋಡ್ರಿ, ಅಲ್ಲೇ ಶುರುವಾಯ್ತು ಎಸ್ ಅಂತೇಳಿ. ಅಲ್ಲಿಂದ ಅಬ್ರಾಮನು ಬೇರೆ ಹೆಂಡತಿ ಮಾಡ್ಕೊ ಎಂಬುದಾಗಿ ಹೇಳಿದಾಗ ನೋ ಅಂದ್ಬೇಕಾಗಿತ್ತು. ಎಸ್, ಎಸ್ ಆರ್ ನೋ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಹೊಲಸಾದ ಕೆಸರಿನಿಂದ ದೇವರು ನಮ್ಮನ್ನು ಎತ್ತಿದ್ದಾರೆ. ಹೇಗೆ ಅಂದರೆ, ಯಾರ ಹತ್ರ ರಿಂಗ್ ಇದ್ರೆ ಕೊಡಿ ಪಾಸ್ಟರ್. ರಿಂಗ್ ಇದೆಯಾ? ರಿಂಗ್ ಇಲ್ವಾ? ರಿಂಗ್ ಹಾಕೊಳ್ಳೋದೇ ಇಲ್ವಾ? ದೇವರಿಗೆ ಮಹಿಮೆ ಆಗಲಿ. ಬಂಗಾರ ನನ್ನದು, ಬೆಳ್ಳಿಯು ನನ್ನದು ಎಂಬುದಾಗಿ ದೇವರು ಹೇಳ್ತಾನೆ. ಬನ್ನಿ ಬ್ರದರ್, ಆ ರಿಂಗ್ ತೆಗೆದುಕೊಂಡು ಬನ್ನಿ ಬ್ರದರ್, ಅದು ನನಗೋಸ್ಕರ. ಪ್ರೈಸ್ ಲಾರ್ಡ್ ಸಿಸ್ಟರ್, ಇದು ನನಗೆ, ಇದು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ವಾಪಸ್ ಕೊಡ್ತೇನೆ ಸಿಸ್ಟರ್. ಇದು ಒಂದು ಕೆಸರಲ್ಲಿ ಬಿದ್ದಿದೆ ಅಂತ ತಿಳ್ಕೊಳ್ಳಿ.
ನಿಮ್ಮ ಮನೆಯಲ್ಲಿ ಒಂದು ಕೆಸರಲ್ಲಿ ಬಿದ್ದಿದೆ, ಭಯಂಕರವಾದ ವಾಸನೆ ಇರುವಂತ ಕೆಸರಲ್ಲಿ ಬಿದ್ದಿದೆ. ಆ ಕೆಸರಲ್ಲಿ ಬಿತ್ತು ಬಿಡು ಅಂತೇಳಿ ನೀವು ಸುಮ್ಮನೆ ಹೋಗೋದಿಲ್ಲ. ಅದನ್ನ ಏನ್ ಮಾಡ್ತಿ, ಹಾಗೆ ಮೂಗ ಆ ಕಡೆ ತಿರುಗಿಸಿ ಹಾಗೆ ತಿರುಗಿಸಿ ಅಪ್ಪ ಒಂದೇ ಸಾರಿ ಕೈ ಹಾಕೋದು. ಯಾಕಂದ್ರೆ ನನ್ನ ಗೋಲ್ಡ್ ಬಿದ್ದಿದೆ ಎಂಬುದಾಗಿ. ಅರ್ಥ ಆಗ್ಲಿಲ್ಲ ಯಾರಿಗೂ, ಅರ್ಥ ಆಗ್ಲಿಲ್ಲ ಯಾರಿಗೂ. ಆ ಕಡೆ ಹೊಳ್ಳಿ ಅದನ್ನ ತೆಗೆದುಕೊಂಡು ಅದನ್ನ ಸ್ಮೆಲ್ ನೋಡುದಿಲ್ಲ, ಸೀದಾ ಒಳ್ಳೆ ನೀರ್ ಬಳಿಗೆ ಅದನ್ನ ಕರ್ಕೊಂಡು ಹೋಗ್ತಿ. ನೀರ್ ಬಳಿ ಅದನ್ನ ಎದ್ದಿ 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 ತೊಳೆದು ತೊಳೆದು ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅದನ್ನು ತೊಳೆದು ಶುದ್ಧೀಕರಿಸಿ, ಅದೇ ರೀತಿ ಹೊಲಸಾದ ಕೆಸರಿನಿಂದ ದೇವರು ನಮ್ಮನ್ನು ಎತ್ತಿದ್ದಾರೆ. ಪಾಪದಿಂದ ದೇವರು ನಿನ್ನನ್ನು ಎತ್ತಿದ್ದಾರೆ. ನೀನು ದೇವರ ಕೈಯಲ್ಲಿರುವಂತ ಉಂಗುರವಾಗಿದ್ದಿ. ನಿನ್ನನ್ನು ಪಾಪದಿಂದ ಶಾಪದಿಂದ ದೇವರು ಮೇಲಕ್ಕೆತ್ತಿದ್ದಾರೆ. ಮೇಲಕ್ಕೆತ್ತಿ ಹಾಗೆ ತೆಗೆದುಕೊಂಡು ಹೋಗಲಿಲ್ಲ, ಅದನ್ನ ಫಸ್ಟ್ ಶುದ್ಧೀಕರಿಸಲ್ಪಡಬೇಕಾತು. ಇಲ್ಲೇ ಇದ್ದೀರಿ ಎಲ್ಲರೂ, ಇಲ್ಲೇ ಇದ್ದೀರಾ? ಇವತ್ತು ನಂದು ಲಾಸ್ಟ್ ಸೆಕ್ಷನ್ನು. ಇವತ್ತು ಸಾಯಂಕಾಲ ನಮ್ಮ ಊರಿಗೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ನಾನು ಒಂದೇ ಹೆಂಡತಿ ನನ್ನನ್ನು ಕಾಯ್ತಾ ಇದೆ. ಹಲ್ಲೆಲೂಯ. ಒಂದೇ ಹೆಂಡತಿ ನನ್ನನ್ನು ಕಾಯ್ತಾ ಇದೆ, 2 ಮಕ್ಕಳು ನನ್ನನ್ನು ಕಾಯ್ತಾ ಇದ್ದಾರೆ. ನಾ ಹೇಳುವಂಥ ಉದ್ದೇಶ ಇಷ್ಟೇ, ದೇವರ ಮಕ್ಕಳೇ, ನೀನು ದೇವರ ಕೈಯಲ್ಲಿರುವಂಥ ಉಂಗುರವಾಗಿದ್ದಿ. ನೀನು ಕೆಸರಲ್ಲಿ ಬಿದ್ದರೂ ಕೂಡ ದೇವರು ಬಿಡಲಿಲ್ಲ. ದೇವರು ತನ್ನ ಬಟ್ಟೆಯನ್ನು ನೋಡಿಕೊಳ್ಳಿಲ್ಲ, ಆ ಸಿಂಹಾಸನ ನೋಡಿಕೊಳ್ಳಿಲ್ಲ, ಆ ಮಹಾ ಪದವಿಯನ್ನು ನೋಡಿಕೊಳ್ಳಿಲ್ಲ. ನಿನ್ನನ್ನು ಕೆಸರಿನಿಂದ ಎತ್ತುವುದಕ್ಕಾಗಿ ಬರಿದಾಗಿ ಬಂದ ಯೇಸು ಜೀವಿಸುವ ದೇವರು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. 10 ನಿಮಿಷ ಮೇಲೆ ಎದ್ದು ನಿಂತವರಾಗಿ, ಓ ರಿಬಾ ಶಿಕಾರಾಬ. ಈಗ ಶುರು ಸಂದೇಶ, ಈಗ ಶುರು. ಆಮೇನ್ ಆಮೇನ್ ಆಮೇನ್. ಹಾಲೆಲೂಯ ಹಾಲೆಲೂಯ. ಇಲ್ಲಿವರೆಗೂ ನಮಗೆ ಸ್ಥಿರ ಮನಸ್ಸು ಬರಬೇಕಾಗಿತ್ತು, ಅದಕ್ಕೋಸ್ಕರ ಈಗ ಶುರುವಾಗ್ತದೆ ಸಂದೇಶ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೈಗಳ ಮೇಲೆ ಕೆತ್ತಿದವರಾಗಿ, ಓ ರಿಬಾ ಶಿಕಾರಾಬ. ಪಂಚಾಶತಮ ದಿನದಲ್ಲಿ ಇಳಿದು ಬಂದ ಅಭಿಷೇಕ. ದೇವರ ಮಕ್ಕಳೇ, ಯಾರಿಗೂ ಬೇಡವಾದ ನನ್ನನ್ನು ನನ್ನ ಕರ್ತನು ಎಬ್ಬಿಸಿ. ಓ ಪ್ರೀತಿ ದೇವರ ಮಕ್ಕಳೇ, ನಿನಗೆ ಕಣ್ಣೀರು ಬರಲಿಲ್ಲವಾದರೆ ಆ ಶಿಲುಬೆಯನ್ನು ನೋಡು. ಅನೇಕರು ನನ್ನ ಹತ್ರ ಬಂದು ಹೇಳ್ತಾರೆ, ಪಾಸ್ಟ್ರೇ ನನಗೆ ಕಣ್ಣೀರೇ ಬರುವುದಿಲ್ಲ. ನೀನು ಹೊಸದಾಗಿ ಹುಟ್ಟಬೇಕು. ಮಗು ಹೊಸದಾಗಿ ಹುಟ್ಟಿದ್ರೆ ಮಾತ್ರ ಅಳುವಂತದಾಗಿದೆ. ದೇವರ ಮಗುವೇ, ನೀನು ಕಣ್ಣೀರನ್ನು ಸುರಿಸಿ ಪಾಪದಿಂದ ಶಾಪದಿಂದ ಬಿಡಿಸಿದ ದೇವರು ಆ ಮಹಾಪದವಿಯನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದ ನನ್ನ ಯೇಸು, ನೀನು ಎಂತ ಕೆಸರಲ್ಲಿ ಬಿದ್ದಿದೆ ಎಂಬುದಾಗಿ ನೋಡಲಿಲ್ಲ, ಅಲ್ಲಿ ತುಂಬಾ ದುರ್ವಾಸನೆ ಇದೆ ಎಂಬುದಾಗಿ ನೋಡಲಿಲ್ಲ, ಎಂತ ಪಾಪದಲ್ಲಿ ಬಿದ್ದಿದೆ ಎಂಬುದಾಗಿ ನೋಡಲಿಲ್ಲ. ಒಂದು ವ್ಯಭಿಚಾರ ಸ್ತ್ರೀ, ಪ್ರಿಯ ಸಹೋದರಿ, ನಿನ್ನ ಗಂಡನಿಗೆ ಗೊತ್ತಿಲ್ಲದ ಹಾಗೆ ನೀನು ಒಂದು ಪಾಪದಲ್ಲಿ ಮುಂದುವರಿತಾ ಇದ್ದಿ. ಇವತ್ತು ದೇವರು ನಿನಗೆ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ. ಆ ಪಾಪದಿಂದ ಬಿಟ್ಟು ದೇವರ ಕಡೆ ತಿರುಗಿಕೋ. ಹೊಲಸಾದ ಕೇಸರಿನಿಂದ ನನ್ನನ್ನು ರಕ್ಷಿಸಿದೆ. ಅಪ್ಪ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ದೇವ. ಹೊಲಸಾದ ಕೇಸರಿನಿಂದ ನನ್ನನ್ನು ರಕ್ಷಿಸಿದೆ. ಪಾಪ ತೊಳೆದು ಶುದ್ಧಿಪಡಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯ. ಪಾಪ ತೊಳೆದು ಶುದ್ಧಿಪಡಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪರಿಶುದ್ಧಾತ್ಮನ ಶಕ್ತಿ, ಪ್ರಿಯ ಆತ್ಮಸ್ವರೂಪ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ಆತ್ಮಸ್ವರೂಪನಾದ ದೇವರೇ, ಈಗ ಬಾ ದೇವ, ಇಳಿದು ಬಾ ದೇವ, ನಮ್ಮ ಮಧ್ಯದೊಳು. ಹಲ್ಲೆಲೂಯ. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಹೌದು ಯೇಸುವೇ,
ಓಲಸಾದ ಕೇಸರಿನಿಂದ ನನ್ನನ್ನು ರಕ್ಷಿಸಿದೆ. ಆಮೆನ್. ಹೋಲಸಾದ ಕೇಸರಿನಿಂದ ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿದ್ದಾನೆ. ನನ್ನನ್ನು ರಕ್ಷಿಸಿದೆ. ನನ್ನ ಯೇಸು ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಪಾಪ ತೊಳೆದು ಶುದ್ಧಿ ಪಡಿಸುಯ ಆಮೆನ್, ಆಮೆನ್, ಈ ಆಮೆನ್, ಆಮೆನ್, ದಿವ್ಯ ಆಮೆನ್. ಸಮಯದೊಳು ಪಾಪ ತೊಳೆದು ಶುದ್ಧಿ ಪಡಿಸಯ್ಯ ಈ ದಿವ್ಯ ಸಮಯದೊಳು ಆತ್ಮ ಸ್ವರೂಪನೇ ಪ್ರಿಯ ಆತ್ಮ ಸ್ವರೂಪನೇ ದೇವ ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೋಳು ಈಗ ಬಾ ದೇವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇಳಿದು ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವ ಹಲ್ಲೆಲೂಯಾ. ನಮ್ಮ ಆಮೆನ್, 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 ಆಮೆನ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆ ಆದಂತ ನನ್ನ ಯೇಸುವೆ, ನನ್ನ ಜೀವಿಸುವ ದೇವರು ನೀನಾಗಿದ್ಯಪ್ಪ. ಅಪ್ಪ, ಅನೇಕ ಜನರು ಇವತ್ತು ಪಾಪದಲ್ಲಿ ಶಾಪದಲ್ಲಿ ಜೀವಿಸ್ತಾ ಇದ್ದಾರೆ ಅಪ್ಪ. ನಾನು ಕೂಡ ಒಂದಿಲ್ಲ ಒಂದು ದಿವಸ ನಾನು ಅದೇ ಪಾಪದಲ್ಲಿ ನಾನು ಜೀವಿಸ್ತಾ ಇದ್ದೆ. ನನ್ನನ್ನು ಕೆಸರಿನಿಂದ ಮೇಲಕ್ಕೆತ್ತಿ ಒಳ್ಳೆ ನೀರಿನಿಂದ ತೊಳೆದು ನನ್ನನ್ನು ಶುದ್ಧೀಕರಿಸಿ ನಿನ್ನ ಅಂಗೈಯಲ್ಲಿ ನನ್ನನ್ನು ಚಿತ್ರಿಸಿಕೊಂಡು ಸದಾ ನನ್ನ ಪೌಳಿಗೋಡೆ ನಿನ್ನ ಕೈಯಲ್ಲಿದೆ ರಾಜ. ಯೇಸು ಸ್ವಾಮಿ, ಯೇಸು ರಾಜ, ಇವತ್ತೇ ನೀನು ಬರುವುದಾದರೆ ಈ ಸಣ್ಣ ಗುಂಪನ್ನು ನೀನು ಆರಿಸಿಕೋ ರಾಜ. ಇವತ್ತೇ ನೀನು ಬರುವುದಾದರೆ ನಮ್ಮನ್ನು ನೆನೆಸಿಕೋಪ್ಪ. ಇವತ್ತೇ ನೀನು ಬರುವುದಾದರೆ ಈ ಉಡುಪಿ ಪ್ರಾಂತ್ಯವನ್ನು ನೆನೆಸಿಕೋ ದೇವರೇ. ಪ್ರೀತಿ ಸ್ವರೂಪನಾದ ಯೇಸುವೆ, ನಿನ್ನ ಜೀವವುಳ್ಳ ವಾಕ್ಯ ನಾನು ಹೇಳುವುದಕ್ಕಾಗಿ ಹೋಗ್ತಾ ಇದ್ದೇವೆ. ಆ ವಾಕ್ಯದಲ್ಲಿ ಜೀವ ಇದೆ, ಆ ವಾಕ್ಯದಲ್ಲಿ ಶಕ್ತಿ ಇದೆ, ಆ ವಾಕ್ಯದಲ್ಲಿ ಬಲ ಇದೆ, ಆ ವಾಕ್ಯದಲ್ಲಿ ಬಿಡುಗಡೆ ಇದೆ, ಆ ವಾಕ್ಯದಲ್ಲಿ ಸಮಾಧಾನ ಇದೆ. ಆ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ದಯವಿಟ್ಟು ಕೆಳಗಡೆ ಕೂತ್ಕೊಳ್ರಿ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಇಪ್ಪತ್ತೆಂಟನೇ ಅಧ್ಯಾಯ 16ನೇ ವಚನ. ಯಾರಾದರೂ ದಯವಿಟ್ಟು ಓದಿ. ಬಳಿಕ 11 ಮಂದಿ ವಿಶ್ವಾಸಿಗಳು ಎಂಬುದಾಗಿ ಅಲ್ಲಿ ಬರಲಿಲ್ಲ. ಬಳಿಕ 11 ಮಂದಿ ಶಿಷ್ಯರನ್ನು, ಅದರದ್ದು ಹೆಡ್ಲೈನ್ ಓದ್ರಿ ಬ್ರದರ್. ಯೇಸುವಿನ ಕಡೆ ಮಾತುಗಳು, ಯೇಸುವಿನ ಕಡೆ ಮಾತುಗಳು. ಹಲ್ಲೆಲೂಯಾ. ಯೇಸುವಿನ ಕಡೆ ಮಾತುಗಳು. ನಿಮ್ಮ ಮನೆಯಿಂದ ನಿಮ್ಮ ಗಂಡ, ನಿಮ್ಮ ಮನೆಯಿಂದ ಯಾರಾದರೂ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅವರು ಬಸ್ಸಲ್ಲಿ ಕೂತು ಇಲ್ಲ ಟ್ರೈನಲ್ಲಿ ಕೂತು ಒಂದು ಮಾತು ಹೇಳ್ತಾರೆ, ಲಾಸ್ಟ್ ಮಾತು, ಕಡೆ ಮಾತು. ಹಲ್ಲೆಲೂಯಾ. ನೀವು ಅನುಭವಿಸಿದ್ರೆ ಯಾವಾಗಾದರೂ? ನಾನು ಕೂಡ ನನ್ನ ಒಬ್ಬ ಸಹೋದರನ ಬೈಕ್ ಹತ್ತಿದ ಮೇಲೆ ನನ್ನ ಹೆಂಡತಿಗೆ ಕಡೆ ಮಾತು ಹೇಳಿ ಬಂದೆ, ಮಕ್ಕಳು ಹುಷಾರು. ಹಲ್ಲೆಲೂಯಾ. ಆ ಟ್ರೈನ್ ಚಾಲುವಾದಾಗ ಹೇಳ್ತೇವೆ ಹುಷಾರು, ಅಲ್ಲಿವರೆಗೂ ಹೇಳಿರದೇ ಇಲ್ಲ. ಲಾಸ್ಟ್ ಹೇಳ್ತೇವೆ ಆ ಕೀ ಹುಷಾರು, ಆ ಅಮೌಂಟ್ ಹುಷಾರು, ದುಡ್ಡು ಹುಷಾರು, ಮಕ್ಕಳು ಹುಷಾರು, ನೀನು ಹುಷಾರು. ಕಡೆ ಮಾತು ಬಹಳ ಮಹತ್ವವುಳ್ಳದಾಗಿರ್ತದೆ. ಇಲ್ಲೇ ಇದ್ದೀರಾ? ಅವಾಗ ನೀವು ಆಮೀನ್ ಅಂತ ಇರಬೇಕು. ಇಲ್ಲ ಅಂದ್ರೆ ಕಣ್ ತಕ್ಕೊಂಡ ನಿದ್ದೆ ಮಾಡಿದಾರಂತ ನನಗೆ ಡೌಟ್ ಬರ್ತದೆ. ಅವಾಗ ಹಿಂಗೆ ಮಾಡ್ತಾ ಇರಬೇಕು, ಅವಾಗ ಹಿಂಗೆ ಮಾಡ್ತಾ ಇರಬೇಕು. ಪಾಸ್ಟ್ರಿಗೆ ಒಂದು ಉತ್ತೇಜನ ಬರುವಂಥದ್ದಾಗಿರ್ತದೆ. ಒಬ್ಬೊಬ್ರು ಹಿಂಗೇ ಇರ್ತಾರೆ.
ಅವ್ರಿಗೆ ನಿದ್ದೆ ಬಂದಿದೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ಕಡೆ ಮಾತು. ನಿನ್ನ ಮನೆಯಲ್ಲಿ ಯಾರಾದರೂ ಒಬ್ರು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಆ ಟ್ರೈನಲ್ಲಿ, ಬಸ್ಸಲ್ಲಿ, ಬೈಕಲ್ಲಿ ಕೂತು ಹೇಳ್ತಾರೆ ಕಡೆ ಮಾತು, ಹುಷಾರು, ಮನೆ ಕಡೆ ಹುಷಾರು, ಮಕ್ಕಳು ಹುಷಾರು, ಹಣಕಾಸಿನ ಹುಷಾರು, ನೀನು ಹುಷಾರು ಎಂಬುದಾಗಿ. ಹಾಗಾದ್ರೆ ಪರಲೋಕ ಭೂಲೋಕ ಸಮಸ್ತವನ್ನು ಉಂಟು ಮಾಡಿದ ದೇವರು ಕಡೆ ಮಾತು ಏನಾಗಿತ್ತು? ಕಡೆ ಮಾತು ಏನಾಗಿತ್ತು? ವಾಕ್ಯ ಹೇಳ್ತದೆ, ಓದ್ರಿ. ಬಳಿಕ 11 ಮಂದಿ ಶಿಷ್ಯರು ಹತ್ತಿರಕ್ಕೆ ಕರೆದು, ವಾವ್, ಹೇಳ್ರಿ. ಹಾ, ಇಲ್ಲಪ್ಪ, 28ನೇ ಅಧ್ಯಾಯ 16ನೇ ವಚನ. ಬಳಿಕ 11 ಮಂದಿ ಶಿಷ್ಯರು 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ, ವಿಶ್ವಾಸಿಗಳನ್ನು ಮಾಡ್ರಿ ಎಂಬುದಾಗಿ ಬರಲಿಲ್ಲ ಅಲ್ಲಿ. ಶಿಷ್ಯರನ್ನಾಗಿ ಮಾಡ್ರಿ. ನೀವು ಎಲ್ಲಿಯವರು ಅಂತ ಹೇಳಿದ್ರೆ ಅನೇಕರು ಹೇಳ್ತಾರೆ ನಾನು ಇಂಥ ಪಾಸ್ಟರ್ ವಿಶ್ವಾಸಿ. ಹಲ್ಲೆಲೂಯ. ವಿಶ್ವಾಸಿಯನ್ನು ಮಾಡ್ರಿ ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲಿಯೂ ಬರಲಿಲ್ಲ. ಕಳೆದ ಸಂಚಿಕೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಒಬ್ಬ ಪಾಸ್ಟರ್ ಮಾತಾಡಿದ ಹಾಗೆ ಕಡೆ ದಿವಸದಲ್ಲಿ ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸುವರಾಗಿದ್ದಾರೆ. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸಬೇಕು, ಎಲ್ಲರೂ ಹೊರಟೋಗಿ ಸುವಾರ್ತೆ ಸಾರಬೇಕು. ಹಲ್ಲೆಲೂಯ. ಆದಿ ಅಪೊಸ್ತಲರು ಬಂದಂತ ವೇಗ, ಕ್ರಿಸ್ತನು ಆತನು ಈ ಭೂಮಿ ಮೇಲೆ ಇದ್ದಂತ ಆ ಸೇವೆ ಮಾಡಿದಂತ ವೇಗ, ಅಪೊಸ್ತಲರು ಸೇವೆ ಮಾಡಿದಂತ ವೇಗ, ಆ ಓಟ ಇವತ್ತು ಅಕಸ್ಮಾತ್ ಆಗಿ ಆ ಓಟ ಕಂಟಿನ್ಯೂ ಆಗಿದ್ರೆ ನಮ್ಮ ಕರ್ನಾಟಕ ಅಲ್ಲ, ಇಡೀ ದೇಶಗಳು ರಕ್ಷಣೆ ಬರ್ತಾ ಇತ್ತು. ಕ್ರೈಸ್ತಿಯ ಜೀವಿತ ಒಂಥರ ಮೊಬೈಲ್ ಇದ್ದಾಗೆ. ಬೆಳಗ್ಗೆ ನಾವು ಚಾರ್ಜ್ ಮಾಡ್ತೀವಿ 100% ಆಗುತ್ತೆ, ಮಧ್ಯಾಹ್ನನಷ್ಟೊಳಗಡೆ 50% ಲಾಸ್ ಹೋಯ್ತು, 50%. ಸಾಯಂಕಾಲನಷ್ಟೊಳಗಡೆ 5%. 9 ಗಂಟೆಗೆ ನಾನು ಹೋಗ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದು ಸ್ವಿಚ್ ಆಫ್ ಆದ್ರೆ ತಿರ್ಗಾ ಆನ್ ಮಾಡ್ಬೋದು, ಇದು ಸ್ವಿಚ್ ಆಫ್ ಆದ್ರೆ ಆನ್ ಮಾಡಕ್ ಬರೋದೇ ಇಲ್ಲ. ಅದಕ್ಕೋಸ್ಕರ 50% ಇರುವಾಗಲೇ ಇನ್ನ ಮತ್ತೆ ಚಾರ್ಜ್ ಮಾಡ್ತಾ ಇರಬೇಕು. ಇಂಥ ಅಭಿಷೇಕ ಕೂಟಕ್ಕೆ ಬಂದು ಚಾರ್ಜ್ ಆಗ್ತಾ ಇರಬೇಕು. ಉಪವಾಸ ಮಾಡಿ ಚಾರ್ಜ್ ಆಗ್ತಾ ಇರಬೇಕು. ದೇವರನ್ನ ಸ್ತುತಿಸಿ ಚಾರ್ಜ್ ಆಗ್ತಾ ಇರಬೇಕು. ಹಲ್ಲೆಲೂಯ. ಪಾಸ್ಟರ್ ಸುಮ್ಮನೆ ಕಾನ್ಫರೆನ್ಸ್ ಮೀಟಿಂಗ್ ಇಟ್ಟಿದಾರಾ? ಇಲ್ಲ ಅವರು ವೈಯಕ್ತಿಕವಾಗಿ ಫ್ಯಾಮಿಲಿಗೋಸ್ಕರ ಇಟ್ಟಿದಾರಾ? ನಿಮಗೋಸ್ಕರ, ಅನೇಕರು ಟಿವಿಯಲ್ಲಿ ನೋಡ್ತಾ ಇರುವಂತ ಅನೇಕ ದೈವ ಮಕ್ಕಳಿಗೋಸ್ಕರ. ಯಾಕೆ ಅವರು ಪ್ರಯಾಸ ಪಡ್ತಾ ಇದ್ದಾರೆ ಅಂದ್ರೆ 50% ಚಾರ್ಜ್ ಕಡಿಮೆ ಆಗ್ತಾ ಇದೆ. ಕಡೆ ದಿವಸದಲ್ಲಿ ನಂಬಿಕೆ ಬಿದ್ದು ಹೋಗ್ತಾ ಇದೆ. ಅವ್ರ ಮನೆಯಲ್ಲಿರುವಂತ ನಾಯಿಗೆ ಕೂಡ ಜ್ವರ ಬಂದ್ರು ಕೂಡ ನಂಬಿಕೆ ಬಿದ್ದು ಹೋಗ್ತಾ ಇದೆ. ದೇವರ ಮಕ್ಕಳೇ, ಶರೀರ ಪ್ರಾಣ ಆತ್ಮಕ್ಕೆ ನಾವು ನೋಡಿದೀವಿ, ಆವಾಗಲೇ ಉದಾಹರಣೆ ನೋಡಿದೀವಿ. ಶರೀರಕ್ಕೆ ಬರುವಂತ ಯಾವುದೇ ಬಾಧೆಗಳಿಗೆ ಹೆದರಬೇಡ್ರಿ. ನಮ್ಮ ಆತ್ಮವನ್ನು ದೇವರು ಬಚ್ಚಿಟ್ಟಿದ್ದಾರೆ. ದೇವರು ಬಚ್ಚಿಟ್ಟಿದ್ದಾರೆ, ತನ್ನ ರೆಕ್ಕೆಯಲ್ಲಿ ಬಚ್ಚಿಟ್ಟಿದ್ದಾರೆ. ಅದಕ್ಕೆ ಯೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅವನ ಶರೀರಕ್ಕೆ ಏನು ಬೇಕಾದ್ರೂ ಮಾಡು, ಅವನ ಆತ್ಮ ಮುಟ್ಟೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ನೀನು ಹೈಟ್ ಇದ್ರೂ ಪರವಾಗಿಲ್ಲ, ವಿಡ್ತಿದ್ರೂ ಪರವಾಗಿಲ್ಲ, ಕಪ್ಪಿದ್ರೂ ಪರವಾಗಿಲ್ಲ, ಹಲ್ಲು ಮುಂದೆ ಬಂದ್ರೂ ಪರವಾಗಿಲ್ಲ, ಹಲ್ಲು ಹಿಂದೆ ಹೋದ್ರೂ ಪರವಾಗಿಲ್ಲ, ನಿನ್ನ ಆತ್ಮ ದೇವರಲ್ಲಿ ಮರೆಯಾಗಿಟ್ಟಿದೆ. ಜೋರ್ಸೆ ಬೋಲು ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅದನ್ನು ಎಷ್ಟು ಮರೆಯಾಗಿಟ್ಟಿದ್ದಾರೆ ಅಂದ್ರೆ, ನಮ್ಮ ಮನೆಯಲ್ಲಿ ಇವಾಗ ಒಂದು ಬೀರು ಇರ್ತಾವಲ್ಲ, ಬೀರು ಗೊತ್ತಲ್ರಿ? ಫಸ್ಟ್ ಅದನ್ನು ಓಪನ್ ಮಾಡಿ ಎಲ್ಲ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತದೆ. ಸ್ವಲ್ಪ ಮುಂದೆ ಹೋಗ್ರಿ, ಅಲ್ಲಿ ಸ್ವಲ್ಪ ಸಾಧಾರಣವಾದಂಥ ಬಟ್ಟೆಗಳು ಸಿಗ್ತದೆ. ಹಾಗೆ ಒಂದು ಲಾಕ್ ಓಪನ್ ಮಾಡಿ ಒಳಗಡೆ ಕೈ ಹಾಕ್ರಿ, ಅಲ್ಲಿ ಏನು ಸಿಗ್ತದೆ? ಗೋಲ್ಡು, ಹಣ ಸಿಗ್ತದೆ. ಅದೇ ಥರ ದೇವರು ನಮ್ಮನ್ನು ಬಚ್ಚಿಟ್ಟಿದ್ದಾರೆ. ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದಿ. ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನಾಗಿ ದೇವರು ನಿನ್ನ ಅಂಗೈಗಳಲ್ಲೇ ಚಿತ್ರಿಸ್ತಾ ಇದ್ದಾರೆ. ದೇವರ ಮಗುವೆ, ಆ ಕೆಸರಿನಲ್ಲಿ ಬಿದ್ದಾಗ ದೇವರು ಸುಮ್ಮನೆ ಬಿಡ್ಬೋದಾಗಿತ್ತು. ಕೆಸರಲ್ಲಿ ಬಿದ್ದಿದ್ದಾನೆ, ಬಿಟ್ಬಿಡೋಣ ಎಂಬುದಾಗಿ ಕಲ್ಲುಗಳ ಮುಖಾಂತರ ಉಂಟು ಮಾಡ್ಬೋದಾಗಿತ್ತು. ಅನೇಕ ಮನುಷ್ಯರನ್ನ ಬೇರೆ ಸೃಷ್ಟಿ ಮಾಡ್ಬೋದಾಗಿತ್ತು. ದೇವರ ಆ ರೀತಿ ಮಾಡಲಿಲ್ಲ. ಕೆಸರಲ್ಲಿ ಬಿದ್ದಂಥವನ್ನ ಮೇಲಕ್ಕೆತ್ತಿ
ಇವತ್ತು ಅನೇಕ ಈ ಪೀಠಗಳಲ್ಲಿ ನಾನಿವತ್ತು ನನ್ನ ತಲಾಂತ ಬಗ್ಗೆ ನಾನು ಹೇಳ್ತಾ ಇಲ್ಲ, ದೇವರು ನನಗೆ ಕೊಟ್ಟಂಥ ವರಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ನನ್ನನ್ನು ಬದುಕಿಸಿ ನನ್ನನ್ನು ಕೆಸರಿನಿಂದ ಮೇಲಕ್ಕೆತ್ತಿ ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿದ ದೇವರ ಬಗ್ಗೆ ನಾನು ಹೇಳೋದಕ್ಕಾಗಿ ಬಂದಿದ್ದೇನೆ. ಶಿಷ್ಯರಾಗ್ರಿ, ವಿಶ್ವಾಸಿಗಳಾಗಬೇಡ್ರಿ. ನೀವು ಶಿಷ್ಯರಾಗ್ರಿ. ಅನೇಕರು ದೇವರ ಹತ್ರ ಬಂದು ಕೇಳ್ತಾರೆ, ದೇವರೇ ನನಗೆ ವರಗಳನ್ನು ಕೊಡು, ಸತ್ತವ್ರನ್ನ ಎಬ್ಬಿಸೋದಕ್ಕೆ ವರಗಳನ್ನು ಕೊಡು. ದೇವರು ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ ವಿಶ್ವಾಸಿಗಳನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವ ಅಧಿಕಾರ ಕೊಟ್ಟಿಲ್ಲ. ಅಲ್ಲಿ ಓದ್ರಿ ಸಿಸ್ಟರ್. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಪವರ್ ಕೊಟ್ರು. ಅಲ್ಲಿ ವಿಶ್ವಾಸಿಗಳಿಗೆ ಕೊಟ್ರು ಅಂತ ಬರಲಿಲ್ಲ, ಶಿಷ್ಯರಿಗೆ ಕೊಟ್ರು. ಕ್ರೈಸ್ತಿಯ ಜೀವಿತ ಪ್ಲಸ್ 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 ಇದೆ. ಯೇಸು ಸ್ವಾಮಿ ಒಬ್ಬರೇ ಸುವಾರ್ತೆ ಸೇವೆಗೆ ಇಳಿದ್ರು. ಆಮೇಲೆ ದಡಕ್ಕೆ ಹೋಗಿ ಆ ಒಂದು ಸಮುದ್ರದ ದಡಕ್ಕೆ ಹೋಗಿ 2 ಶಿಷ್ಯರು ಮಾಡ್ಕೊಂಡ್ರು. ಹಾಗೆ ಮುಂದೆ ಹೋಗಿ 3 ಜನರು ಮಾಡ್ಕೊಂಡ್ರು. ಹಾಗೆ ಮುಂದೆ ಹೋಗಿ 4 ಜನರು ಮಾಡ್ಕೊಂಡ್ರು. ಹಾಗೆ ಮುಂದೆ ಬಂದು 12 ಜನ ಆಯ್ತು. ಹಾಗೆ ಮುಂದೆ ಬಂದು 70 ಜನ ಆಯ್ತು. ಹಾಗೆ ಮುಂದೆ ಬಂದು 5,000 ಜನ ಆಯ್ತು. ಕ್ರೈಸ್ತಿಯ ಜೀವಿತ ಪ್ಲಸ್ 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 ಇದೆ, ಮೈನಸ್ ಇಲ್ಲ. ಇವತ್ತು ನೀನು ಸತ್ಯವೇದ ಕೇಳ್ಕೊಂಡು ಹೋಗಿ ಯಾರು ನಿನಗೆ ವಿರೋಧವಾಗಿದ್ದಾರೋ ಅವ್ರ ಮನೆಗೆ ಹೋಗಿ ಇವತ್ತು ನೀನು ಮಾತನಾಡಿಸಬೇಕು. ದಟ್ ಇಸ್ ಕ್ರಿಶ್ಚಿಯಾನಿಟಿ. ಅದೇ ಕ್ರಿಶ್ಚಿಯಾನಿಟಿ. ನೀ ನಂಬಿದ ಮೇಲೆ ಎಲ್ಲರನ್ನು ಮೈನಸ್ ಮಾಡಬಾರ್ದು, ಪ್ಲಸ್ ಆಗ್ತಾ ಹೋಗಬೇಕು. ಅವ್ರ ಜೊತೆ ಮಾತಾಡಬೇಕು, ಇವ್ರ ಜೊತೆ ಮಾತಾಡಬೇಕು. ಸತ್ಯವೇದ ಹೇಳ್ತದೆ, ವೈರಿಗಳನ್ನು ಪ್ರೀತಿಸು ಎಂಬುದಾಗಿ. ಸತ್ಯವೇದ ಒಂದೇ ಗ್ರಂಥ ಹೇಳಿದೆ, ಬೇರೆ ಯಾವ ಗ್ರಂಥ ಈ ಲೋಕದಲ್ಲಿ ಹೇಳಿಲ್ಲ. ಕ್ರಿಶ್ಚಿಯಾನಿಟಿ ಪ್ಲಸ್ 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 ಮಾಡ್ಕೊಂತ ಹೋಗೋದಾಗಿದೆ, ಲೆಸ್ ಮಾಡ್ಕೊಂತ ಹೋಗೋದಿಲ್ಲ, ಮೈನಸ್ ಮಾಡ್ಕೊಂತ ಹೋಗೋದಿಲ್ಲ, ಪ್ಲಸ್ ಮಾಡ್ಕೊಂತ ಹೋಗೋದಾಗಿದೆ. ಹಲ್ಲೆಲೂಯಾ. ನಮ್ಮ ಸಭೆಗೆ ಒಬ್ಬ ಸ್ತ್ರೀ ಬರ್ತಾ ಇದ್ಲು, ಸಿಸ್ಟರ್ ಬರ್ತಾ ಇದ್ರು. ಆ ಸಿಸ್ಟರ್ ಹೇಳಿದ್ರು, ಪಾಸ್ಟ್ರೇ ನಮ್ಮ ಓಣೆಯಲ್ಲಿ ನಾನು ಯಾರನ್ನೂ ಮಾತಾಡಿಸೋದಿಲ್ಲ, ಯಾಕಂದ್ರೆ ಯಾರು ಇನ್ನೂ ನಂಬಿಲ್ಲ. ಹಲ್ಲೆಲೂಯಾ. ನಾನು ಹೇಳಿದೆ, ಹಾಗಾದ್ರೆ ನಮ್ಮ ಸಭೆಗೆ ಬರಬೇಡ, ನೀನು ಇವತ್ತೇ ಹೋಗಿ ಮಾತಾಡಿಸು, ಇಲ್ಲಾಂದ್ರೆ ಮುಂದಿನ ವಾರ ಸಭೆಗೆ ಬರಬೇಡ. ಆಯ್ತು ಪಾಸ್ಟ್ರೆ ಅಂತ ಮನೆಗೆ ಹೋದ್ಲು. ಬಹಳ ಗಟ್ಟಿ ಮನಸ್ಸು ಮಾಡಿ ಪಕ್ಕದವ್ರ ಹತ್ರ ಹೋಗಿ ಹೇಳಿದ್ಲು, ರೀ ಇವತ್ತಿಂದ ನಿಮ್ಮ ಜೊತೆ ನಾನು ಮಾತಾಡ್ತೇನೆ ರೀ. ಅವರು ಭಾಳ ಖುಷಿ ಆದರು. ನೆಕ್ಸ್ಟ್ ಡೇ ಇಡ್ಲಿ ಬಂತು ಅವ್ರ ಮನೆಗೆ. ಹಲ್ಲೆಲೂಯಾ. ಇಡ್ಲಿ ಬಂತು, 1 ಪ್ಲೇಟು 2 ಪ್ಲೇಟ್ ಇಡ್ಲಿ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಇವ್ರವ್ರಿಗೆ ದೋಸೆ ಕೊಡೋಕೆ ಸ್ಟಾರ್ಟ್ ಮಾಡಿದರು. ನೋಡ್ರಿ, ಮಾತಾಡೋದ್ರಿಂದ ಲಾಭನೇ ಇದೆ ಹೊರತು ನಷ್ಟ ಮಾತ್ರ ಇಲ್ಲ. ಜೋರಾಗಿ ಹಲ್ಲೆಲೂಯಾ. ಮರುದಿವಸ 4 ಗಂಟೆಗೆ ನಳ ಬಂದಿದೆ, ಮರುದಿವಸ 4 ಗಂಟೆಗೆ ನೀರು ಬಂದಿದೆ. ಅವ್ರು ಬಂದು ಇವ್ರ ಮನೆ ಬಾಗಿಲ ಬಡಿದು ಹೇಳ್ತಾ ಇದ್ದಾರೆ, ನೀರು ಬಂದಿದೆ ತುಂಬಿಕೊಳ್ಳಿ ಎಂಬುದಾಗಿ. ಕ್ರೈಸ್ತಿಯ ಜೀವಿತ ಲಾಭದಾಯಕವಾಗಿರಬೇಕು. ಆ ಮಾತಿನ ಅರ್ಥ, ನೀನು ನಿನ್ನ ವೈರಿಗಳನ್ನು ಪ್ರೀತಿಸೋದಾದರೆ ಅವರಿಂದ ನೀ ಲಾಭನೇ ಪಡಿತೀವಿ ಹೊರತು ನಷ್ಟ ಮಾತ್ರ ಸಾಧ್ಯ ಇಲ್ಲ. ಜೋರ್ಸೆ ಬೋಲು ಹಲ್ಲೆಲೂಯಾ. ಎಸ್, ನಮ್ಮ ಟಾಪಿಕ್ ಕಡೆ ಹೋಗೋಣ ನಾವು. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಶಿಷ್ಯರಿಗೆ ಮಾತ್ರ ಅಧಿಕಾರ ಕೊಡಲ್ಪಡ್ತು. ಯಾರಿಗೆ ಕೊಟ್ಟು ಅಧಿಕಾರ? ಯಾರಿಗೆ ಕೊಡಲ್ಪಡ್ತು? ಶಿಷ್ಯರಿಗೆ. ನೀನು ಶಿಷ್ಯರಾಗೋದೇ ಮಾತ್ರ, ಶಿಷ್ಯರಾದರೆ ಮಾತ್ರ ನಿನಗೆ ಅಧಿಕಾರ ಕೊಡಲ್ಪಡುವಂಥದ್ದಾಗಿದೆ. ಎಷ್ಟು ರೊಟ್ಟಿ ಎಷ್ಟು ಮೀನುಗಳಿಂದ ದೇವರು ಊಟ ಮಾಡಿಸಿದ್ರಲ್ಲಿ? ಎಷ್ಟು? ಹಲ್ಲೆಲೂಯಾ. ನನ್ನ ಹತ್ರ ಒಬ್ಬ ಸಹೋದರ ಬಂದ, ಎಗ್ಗು ಕೂಡ ಮುಟ್ತಿರ್ಲಿಲ್ಲ ಅವ, ಎಗ್ಗು ಕೂಡ ಮುಟ್ಟವನಲ್ಲ ಅವ. ಪಾಸ್ಟ್ರೇ ಒಂದು ಪ್ರಶ್ನೆ ಕೇಳ್ತಾನೆ, ಹೇಳ್ತೀರಾ? ನಾನು ಕೇಳಪ್ಪ ಅಂದೆ. ಪರಲೋಕದಲ್ಲಿ ಹೋದರೆ ನಮಗೆ ಊಟಕ್ಕೆ ಮೀನ ಕೊಡ್ತಾರ ಪಾಸ್ಟ್ರೇ? ನಾನು ಅಲ್ಲಿ ಹೇಗೆ ತಿನ್ನೋದು ಪಾಸ್ಟ್ರೇ? ಯಾಕಪ್ಪ ಅಂದೆ. ನನಗೆ ಎಗ್ಗು ಕೂಡ ಇಷ್ಟ ಇಲ್ಲ ಪಾಸ್ಟ್ರೇ. ಪರಲೋಕಕ್ಕೆ ಹೋದ್ಮೇಲೆ ನನಗೆ ಮೀನ ಏನಾರ ಕೊಟ್ಟರೆ ಹೆಂಗೆ ತಿನ್ನೋದು ಪಾಸ್ಟ್ರೇ? ಆ ದೇವರ ಮುಖ ನೋಡಿದಾಗ ನಮ್ಮದು ಹೊಟ್ಟೆ ಎಲ್ಲ ಫುಲ್ ಆಗ್ತದೆ. ಆ ನನ್ನನ್ನು ಪ್ರೀತಿಸಿದ ದೇವರ ಮುಖ ನೋಡುವಾಗ ನಮಗೆ ಊಟ ಕೂಡ ಬೇಡ ರೀ ಅಲ್ಲಿ. ಆ ಪ್ರೀತಿ ಸ್ವರೂಪನಾದ ದೇವರ ಕೈಗಳನ್ನು ನೋಡುವಾಗ ನಮಗೆ ಊಟ ಕೂಡ ಬೇಡ ರೀ ಅಲ್ಲಿ. ಆ ಅಪ್ಪ ಎಂಬುದಾಗಿ ಹೇಳುವಾಗಲೇ ನಮ್ಮದು ಹೊಟ್ಟೆ ಫುಲ್ ಆಗ್ತದೆ ಬ್ರದರ್ ಎಂಬುದಾಗಿ ಹೇಳಿದಾಗ, ಹಾಗಾದರೆ ನಾನು ನಂಬ್ತೇನೆ ಯೇಸು ಸ್ವಾಮಿನ. ಹಲ್ಲೆಲೂಯಾ. ನಿನ್ನ ಸಹೋದರ ಎಗ್ ತಿನ್ನಲಿಲ್ಲ ಅಂದ್ರೂ ಕೂಡ ನೀ ಅವನ ಮುಂದೆ ಎಗ್ ತಿನ್ನಕ್ಕೆ ಹೋಗ್ಬೇಡ. ಯಾಕಂದ್ರೆ ಉಣ್ಣುವುದು ತಿನ್ನುವುದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದಲ್ಲ. ನಿನ್ನ ಸಹೋದರನ ಸಂಪಾದಿಸುವುದಕ್ಕಾಗಿ ಪ್ರಯತ್ನ ಪಡು. ಇಲ್ಲೇ ಇದ್ದೀರಾ ಎಲ್ಲರೂ? ಇಲ್ಲೇ ಇದ್ದೀರಾ? ಇವತ್ತು ನನ್ನ ಮನೆಯಲ್ಲಿ ನನ್ನ ತಾಯಿ ಕೂಡ ಎಗ್ ಮುಟ್ಟುವುದೇ ಇಲ್ಲ. ನಾನು ಒಳಗೆ ಎಗ್ ಮಾಡ್ತಾ ಇದ್ರೆ ನಮ್ಮ ತಾಯಿ ಬರ್ರಂತ ಓಡಿ ಹೊರಗೋಗಿ ಕೊಡ್ತಾರೆ. ಅದ್ರ ಸ್ಮೆಲ್ ಎಲ್ಲ ಬರೋವರೆಗೂ ಒಳಗೆ ಬರೋದೇ ಇಲ್ಲ. ಹಲ್ಲೆಲೂಯಾ.
ಹಲ್ಲೆಲೂಯ. ದೇವರ ಮಕ್ಕಳೇ, ತಿನ್ನುವುದು ಉಣ್ಣುವುದು ನಾನು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದಲ್ಲ. ತಿನ್ನು ಉಣ್ಣೋದ್ರಿಂದ ಒಬ್ಬ ಆತ್ಮವನ್ನು ಕಳ್ಕೋಬೇಡ. ತಿನ್ನು ಉಣ್ಣೋದ್ರಿಂದ ಒಂದು ಆತ್ಮ ನಶಿಸಿ ಹೋಗಬಾರ್ದು. ಕ್ರೈಸ್ತಿಯ ಜೀವಿತ ಪ್ಲಸ್ ಮಾಡುವಂಥದ್ದಾಗಿದೆ, ಮೈನಸ್ ಮಾಡುವಂಥದ್ದಲ್ಲ. ಮತ್ತಾಯನ ಸುವಾರ್ತೆ 10:1 ಹೇಳ್ತದೆ, ಶಿಷ್ಯರಿಗೆ ಮಾತ್ರ ಅಧಿಕಾರ, ಶಿಷ್ಯರಿಗೆ ಮಾತ್ರ ಅಭಿಷೇಕದ ಒಂದು ಆ ವರಗಳು ಕೊಡಲ್ಪಡ್ತು. ಹೊರಟು ಹೋದ್ರವ್ರೆಲ್ಲ ಕಡೆ 5,000 ಜನರಿಗೆ ಊಟ ಮಾಡಿಸಿದ್ರು ನನ್ನ ದೇವರು. ಎಷ್ಟು ಮೀನು? 2 ಮೀನು. 5 ರೊಟ್ಟಿ ಅಲ್ಲ, 5 ರೊಟ್ಟಿ 2 ಮೀನು. ಅಲ್ಲಿ ಯಾರಿಗೋಸ್ಕರ ಎಂಬುದಾಗಿ ಅಲ್ಲಿ ನೋಡುವಾಗ ಆ ಹುಡುಗನು ತನಗೋಸ್ಕರ, ತನ್ನ ಊಟಕ್ಕೋಸ್ಕರ ತೆಗೆದುಕೊಂಡು ಬಂದಂತೆ ಎಂಬುದಾಗಿ ನಾವು ನೋಡ್ತೇವೆ. ಅದು ತನಗೋಸ್ಕರ ಅಂತೇಳಿ. ಅಲ್ಲಿ ದೇವರು ಮೇಲೆ ಕೈಗಳನ್ನು ಮೇಲೆ ಮಾಡಿ 5,000 ಜನ ಊಟ ಮಾಡಿದರು. ಎಷ್ಟು ಸಾವಿರ? ಒಬ್ಬನಿಗೆ ಊಟವನ್ನ, ಒಬ್ಬನೇ ಅವನಿಗೋಸ್ಕರ ಊಟ ತಂದಿದ್ದದು 5,000 ಜನ ಊಟ ಮಾಡಿದರು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕರೆಕ್ಟಾಗಿ ನೋಡ್ರಿ. ಶಿಷ್ಯರಿಗೆ ದೇವರು ಹೇಳ್ತಾರೆ, ಮಿಕ್ಕ ತುಂಡುಗಳನ್ನು ಎಣಿಸ್ರಿ, ಮಿಕ್ಕ ಆ ಒಂದು ಬುಟ್ಟೆಯನ್ನು ಎಣಿಸ್ರಿ ಎಂಬುದಾಗಿ ನೋಡಿದಾಗ ಎಣಿಸಿ ನೋಡುವಾಗ ಎಷ್ಟು ಉಳಿದು ರೀ? ವಾವ್, ಎಷ್ಟು ಉಳಿದವು? ಯೇಸು ಸ್ವಾಮಿ 5,000 ಜನರು ನೋಡಿ ಏನು ಹೇಳಿದ್ರೆ ಗೊತ್ತು? ಎಷ್ಟು ಉಳಿದವಪ್ಪ? 12. ನೀವು 12 ಉಳಿತೀರಿ. 5,000 ಊಟಕ್ಕೋಸ್ಕರ ಬಂದಿದ್ರು ಅವರು. 12 ಉಳಿದವಾ? ಹೌದು ಸ್ವಾಮಿ, 12 ಉಳಿದು. ಹಂಗಂದ್ರೆ ನೀವು 12 ಉಳಿತೀರಿ. ಅರ್ಥ ಆಗ್ಲಿಲ್ಲ ಯಾರಿಗೂ? ಶಿಷ್ಯರಾದ್ರೆ ಮಾತ್ರ ಅವ್ರು ಗಟ್ಟಿಯಾಗಿ ನಿಲ್ತಾರೆ. ಚಪ್ಪಾಳೆ ಹೊಡೆದು ದೇವರಿಗೆ ಮಹಿಮೆ. ಮುಂದೆ ಬರುವಂತ ದಿವಸಗಳಲ್ಲಿ ಕರ್ತನ ಪ್ರೇರೇಪಣೆ ಕೊಡೋದಾದ್ರೆ ನಿಮ್ಮ ಸಭೆಗೆ ಬಂದು ಇದೇ ಸ್ಥಳದಲ್ಲಿ ನಿಂತು ಅನೇಕ ಸಂದೇಶ ಕೊಡೋದಕ್ಕಾಗಿ ದೇವರ ಚಿತ್ತವಾದರೆ ನಾವು ನೆಕ್ಸ್ಟ್ ಟೈಮ್ ಬರ್ತೇವೆ. ನಾನು ಹೇಳುವಂಥ ಉದ್ದೇಶ ಇಷ್ಟೇ ದೇವರ ಮಕ್ಕಳೇ. ನಂದು ಸಂದೇಶ ಬರೇ ಒಂದು ಪವಿತ್ರತೆ, ಒಂದು ಪರಿಶುದ್ಧಾತ್ಮ, ಇನ್ನೊಂದು ಬೆಂಕಿ ಅಭಿಷೇಕ. ಬೇರೆ ಟಾಪಿಕ್ ನನಗೆ ಮಾಡಕ್ಕೆ ಬರೋದೇ ಇಲ್ಲ. ಹಲ್ಲೆಲೂಯ. ಯಾಕಂದರೆ ದೇವರು ನನ್ನನ್ನು ಆರಿಸಿಕೊಂಡಂಥ ಉದ್ದೇಶ ಬಹಳ ವಿಚಿತ್ರವಾಗಿದೆ. ನಾನು ಈ ಕಡೆ ಬೆಳಗಾವಿಂದ ಆ ಕಡೆ ಪ್ರದೇಶಕ್ಕೆ ಹೋಗುವಾಗ ಅಲ್ಲಿ ಪರಿಶುದ್ಧಾತ್ಮ ಏನು ಎಂಬುದಾಗಿ ಗೊತ್ತೇ ಇಲ್ಲ, ಅಭಿಷೇಕ ಅಂದರೆ ಏನು ಅಂತ ಗೊತ್ತೇ ಇಲ್ಲ. ಅನೇಕರು ಕೇಳುವಾಗ ಅಭಿಷೇಕ ಅಂದರೆ ಏನು, ಅನ್ಯ ಭಾಷೆ ಅಂದರೆ ಏನು ಗೊತ್ತೇ ಇಲ್ಲ. ದೇವರ ಕಡೆ ನಾನು ಅನೇಕ ಸಾರಿ ಪ್ರಾರ್ಥಿಸಿದ್ದೀನಿ, ದೇವರೇ ಎಲ್ಲಿ ಅನ್ಯ ಭಾಷೆ ಗೊತ್ತಿಲ್ಲವೋ, ಎಲ್ಲಿ ಅಭಿಷೇಕ ಇಲ್ಲವೋ, ಎಲ್ಲಿ ಬೆಂಕಿ ಅಭಿಷೇಕ ಇಲ್ಲವೋ ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ಎಂಬುದಾಗಿ. ಒಂದು ಸಾರಿ ಒಂದು ದೊಡ್ಡ ಚರ್ಚಲ್ಲಿ ಹೋಗಿ ದೀಕ್ಷಾಸನ ಎಷ್ಟು ಸಾರಿ ಆಗಿದೆ ಎಂಬುದಾಗಿ ಕೇಳಿದಾಗ ಅವರೆಲ್ಲರೂ ಎದ್ದು ಅಂತ ಹೇಳಿದ್ರು 1 ಸಾರಿ. ಹಲ್ಲೆಲೂಯ. ನಾ ಹೇಳಿದೆ, ಇಲ್ಲ 1 ಸಾರಿ ಅಲ್ಲ, ದೀಕ್ಷಾಸನ 3 ಸಾರಿ ತೆಗೆದುಕೊಳ್ಬೇಕೆಂಬುದಾಗಿ. ಪಾಸ್ಟರ್ ನನ್ನ ನೋಡಕ್ಕೆ ಹೋದ್ರು, ಪಾಸ್ಟರ್ ರಾಂಗ್ ಆಗ್ತಾ ಇದೆ ನೋಡು. ಸುಮ್ಮನೆ ಇರು, ಕರ್ತನ ಅದ್ಭುತ ಕಾರ್ಯವನ್ನ ನೋಡೋದಕ್ಕೆ ಸುಮ್ಮನೆ ಇರು. 3 ಸಾರಿ ದೀಕ್ಷಾಸನ ಅನ್ನೋರು ಎದ್ದಿಲ್ರಿ, 1 ಸಾರಿ ದೀಕ್ಷಾಸನ ಅವ್ರು ಎದ್ದಿಲ್ರಿ ನೋಡೋಣ. 1 ಸಾರಿ ದೀಕ್ಷಾಸನ ಅವ್ರು ಎದ್ದಿಲ್ರಿ ನೋಡೋಣ. 1 ಸಾರಿ ಬ್ರದರ್. ಅರೆ ಹಾಗಾದ್ರೆ ಉಳಿದಿದ್ದು ಎಲ್ಲ ಪಕ್ಷ ನನ್ನ ಪಕ್ಷ ಹಂಗಾರೆ. 3 ಸಾರಿ ದೀಕ್ಷಾಸನ, 3 ಸಾರಿ ದೀಕ್ಷಾಸನ. ಯೋಹಾನ್ ಏನು ಹೇಳ್ತಾನೆ? ನಾನಂತೂ ನಿಮಗೆ ನೀರಿನಲ್ಲಿ ಕೊಡ್ತೇನೆ, ನನ್ನ ಹಿಂದೆ ಬರುವ ಆತನು ಬೆಂಕಿಯಲ್ಲಿ ಪವಿತ್ರಾತ್ಮದಲ್ಲಿ ನಿಮಗೆ ಸ್ನಾನ ಮಾಡಿಸುವನು. 1 ಸಾರಿ ದೀಕ್ಷಾಸ್ಥಾನ ತಗೊಳ್ಳುವಾಗ 5 ಜನ ಇರ್ಬೋದು, 10 ಜನ ಇರ್ಬೋದು, 100 ಜನ ಇರ್ಬೋದು. 2ನೇ ಸಾರಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಪರಲೋಕದ ದೇವದೂತರು ಇಳಿದು ಬರುವಂತದ್ದಾಗಿದೆ. ನಿನಗೆ 1 ಸಾರಿ ದೀಕ್ಷಾಸನ ಆದರೆ ಇನ್ನು 2 ದೀಕ್ಷಾಸನ ಇದೆ. ಬೆಂಕಿಯಲ್ಲಿ ಪವಿತ್ರಾತ್ಮದಲ್ಲಿ, ಬೆಂಕಿಯಲ್ಲಿ ಪವಿತ್ರಾತ್ಮದಲ್ಲಿ ಅಭಿಷೇಕ ಆಗಬೇಕು, ಬೆಂಕಿಯಲ್ಲಿ ಪವಿತ್ರಾತ್ಮದಲ್ಲಿ ದೀಕ್ಷಾಸನ ಆಗಬೇಕು. 1 ಸಾರಿ ದೀಕ್ಷಾಸನ ಎದಕ್ಕೋಸ್ಕರ? ನೀರಿನ ದೀಕ್ಷಾಸನ ಆಗಿದೆ ನಿನಗೆ, ಭೂಲೋಕವನ್ನು ಬಿಟ್ಟು ಪಾಪದ ಕಡೆ ಬಿಟ್ಟು ದೇವರ ಕಡೆ ತಿರುಗಿಕೊಳ್ಳುವುದಕ್ಕಾಗಿ, ಮೇಲೆ ಹೋಗೋದಕ್ಕಾಗಿ 2 ದೀಕ್ಷಾಸನ ಅವಶ್ಯಕತೆ ಬಾಳಿದೆ. ಬರುವಂತ ಮುಂದಿನ ದಿವಸಗಳಲ್ಲಿ ಸಾಧ್ಯವಾದರೆ 2 ದೀಕ್ಷಾಸನ ನಾವು ತೆಗೆದುಕೊಂಡು ಬರ್ತೇವೆ. ಆಮೇನ್. ಜೋರ್ಸೆ ಬೋಲೋ ಆಮೇನ್. ಆದರೆ ಅರ್ಥ, ಈ ಮಾತಿನ ಅರ್ಥ ಏನಂದ್ರೆ 2 ದೀಕ್ಷಾಸನ ಮನುಷ್ಯರು ಕೊಡುವಂಥದ್ದಲ್ಲ, 2 ದೀಕ್ಷಾಸನ ಸೋಮ ಪಾಸ್ಟರ್ ಕೊಡುವಂಥದ್ದಲ್ಲ, 2 ದೀಕ್ಷಾಸನ ಕೇರಳದಿಂದ ಬರುವಂಥ ಪಾಸ್ಟರ್ ಕೊಡುವಂಥದ್ದಲ್ಲ, ದೇವರೇ ಕೊಡುವಂಥವ್ರು ಆಗಿದ್ದಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಶಿಷ್ಯರಾಗರಿ, ವಿಶ್ವಾಸಿಗಳಾಗೋದು ಬೇಡ. ಇವತ್ತು ನನ್ನ ಪ್ರಸಂಗ ಮುಗಿಯುವಾಗ ಅನೇಕರಿಗೆ ಅಭಿಷೇಕ ಇವತ್ತು ಆಗ್ತದೆ ಹೊಸದಾಗಿ. ನಿನ್ನೆ ಎಷ್ಟು ಜನರಿಗೆ ಆಯ್ತು ಪಾಸ್ಟ್ರೆ? 3 ಜನ ಅಲ್ಲ, ಹೊಸದಾಗಿ. ಇವತ್ತು ಅನೇಕರು ಇವತ್ತು ಬೆಂಕಿಯಲ್ಲಿ ಪವಿತ್ರಾತ್ಮದಲ್ಲಿ 1 ದೀಕ್ಷಾಸನ ಆದವ್ರಿಗೆ 2ನೇ ದೀಕ್ಷಾಸನ 3ನೇ ದೀಕ್ಷಾಸನ ಇವತ್ತು ಕರ್ತನ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 2ನೇ ದೀಕ್ಷಾಸನ ಆಗುವಾಗ ನಿನ್ನ ಕಲ್ಲಾದ ಹೃದಯ ಒಡೆಯಲ್ಪಡ್ತದೆ. 2ನೇ ದೀಕ್ಷಾಸನ ಆಗುವಾಗ ನಿನ್ನಲ್ಲಿರುವ ಸೊಕ್ಕು, ಗರ್ವ, ಅಹಂಕಾರ ಎಲ್ಲ ಹೋಗ್ತದೆ. 2ನೇ ದೀಕ್ಷಾಸನ ಆಗುವಾಗ ದೀನತೆ ಸ್ವಭಾವಗಳು ಬರಕ್ಕೆ ಸ್ಟಾರ್ಟ್ ಆಗ್ತದೆ. 2ನೇ ದೀಕ್ಷಾಸನ ಆಗುವಾಗ ಅನ್ಯ ಭಾಷೆ ಬಿಡುಗಡೆ ಆಗ್ತದೆ. 2ನೇ ದೀಕ್ಷಾಸನ ಆಗುವಾಗ ಬೆಂಕಿ ಅಭಿಷೇಕ ಸ್ಟಾರ್ಟ್ ಆಗ್ತದೆ. 2ನೇ ದೀಕ್ಷಾಸನಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಕರ್ತನ ಸನ್ನಿಧಾನದಲ್ಲಿ. ದಯವಿಟ್ಟು ಎದ್ದು ನಿಂತವರಾಗಿ ಸಮಯದಲ್ಲಿ. ಓ ಹಾಲೆಲೂಯ. ಸ್ವಲ್ಪ ಚೇರನ್ನು ಆ ಕಡೆ ಸರಿಸಿ. ಬೈಬಲನ್ನು ಯಾರು ತುಳಿಬೇಡ್ರಿ. ಓ ರೀ ಬಾ ಶಿಖಾರ ಬಾ, ಓ ರೀ ಖಾರ ಬಾ. ಹಾಲೆಲೂಯ, ಹಾಲೆಲೂಯ. ಓ ಶಾ ಬಾ 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 ಬಾ. ಓ ರೀ ಖಾರ ಬಾ ರೀ ಬಾ 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 ರೀ ಬಾ 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 ಶಿಖಾರ ಬಾ. ಓ ನಂಬಿಗಸ್ತನಾದ ದೇವರೇ ನಿನಗೆ ಮಹಿಮೆ ಆಗಲಿ. ಓ ಪ್ರೀತಿ ಸ್ವರೂಪನಾದ ದೇವರೇ ನಿನಗೆ ಮಹಿಮೆ ಆಗಲಿ. ಅಪ್ಪ, 2ನೇ ದೀಕ್ಷಾಸ್ಥಾನಕ್ಕೆ ಸಿದ್ಧವಾಗುವಂಥ ಎಲ್ಲ ಸಹೋದರ ಸಹೋದರಿನಪ್ಪ ನೀನು ಮುಟ್ಟು. ಹೌದು ದೇವರೇ, ಸಾಕು ದೇವರೇ, ವಿಶ್ವಾಸಿ ಜೀವಿತ. ಇನ್ನು ಮುಂದೆ ನೀವು ಶಿಷ್ಯರಾಗಿರಿ, ಶಿಷ್ಯರಾಗಿರಿ. ವಿಶ್ವಾಸಿ ವಿಶ್ವಾಸಿ ಎಂಬುದಾಗಿ ಸಾಕು. ನೀನು ಶಿಷ್ಯರಾಗಿರಿ, ನೀವು ಶಿಷ್ಯರಾಗಿರಿ. ಕರ್ತನು ನಿಮ್ಮನ್ನು ಶಿಷ್ಯತ್ವದಲ್ಲಿ ನಡೆಸುವನಾಗಿದ್ದಾನೆ. ಕರ್ತನ ಕಡೆ ಮಾತು ಶಿಷ್ಯರಾಗಿರಿ, ಶಿಷ್ಯರನ್ನು ಮಾಡಿರಿ. ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಪ್ರೀತಿಯ ದೇವರ ಮಗವೇ, ದೇವರು ಕೊಡುವಂತ ಎಲ್ಲ ವರಗಳು ಶಿಷ್ಯರಿಗಾಗಿದೆ. ನೀನು ಇವತ್ತು ಶಿಷ್ಯನಾಗಬೇಕೆಂಬುದಾಗಿ ಮನಸ್ಸು ಮಾಡೋದಾದರೆ ಆ ವರಗಳನ್ನು ದೇವರು ನಿನಗೆ ಕೊಡುವನಾಗಿದ್ದಾನೆ. ಶರೀರ ಪ್ರಾಣ ಆತ್ಮಕ್ಕಾಗಿ ಇವತ್ತು ನಾವು ಕೇಳಲ್ಪಟ್ಟಿವು. ನಿನ್ನ ಶರೀರದ ಬಗ್ಗೆ ಚಿಂತಿಸಬೇಡ. ನಿನ್ನ ಆತ್ಮ ದೇವರ ಕೈಯಲ್ಲಿದೆ. ನನ್ನ ನಂಬುವನು ಸತ್ತರೂ ಬದುಕುವನು, ನನ್ನ ನಂಬುವನು ಸತ್ತರೂ ಬದುಕುವನು. ಈ ಲೋಕ ನಮಗೆ ಶಾಶ್ವತವಲ್ಲ ದೇವರ ಮಕ್ಕಳೇ. ಒಂದು ದಿವಸ ನಾವು ಬಿಡಲೇಬೇಕು. ಒಂದು ದಿವಸ ನಾವು ನಂಬಿರುವ ಆಸ್ತಿ ನಮ್ಮನ್ನು ಬಿಟ್ಟು ಹೋಗಬಹುದು. ನಾವು ನಂಬಿರುವಂತ ಜನ ನಮ್ಮನ್ನು ಬಿಟ್ಟು ಹೋಗಬಹುದು. ದೇವರ ಪ್ರೀತಿ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದೇ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಒಂದು ಹೊಸ ನಿರ್ಧಾರ ತೆಗೆದುಕೊಳ್ಳ್ರಿ. ನಾನು ಇನ್ನು ಮುಂದೆ ವಿಶ್ವಾಸಿ ಆಗುವುದಿಲ್ಲ, ನಾನು ಕೂಡ ಶಿಷ್ಯನಾಗಿ ಜೀವಿಸ್ತೇನೆ, ಶಿಷ್ಯನಾಗಿ ಜೀವಿಸ್ತೇನೆ. ನನಗೆ ಕೃಪಾವರಗಳು ಬೇಕು ದೇವರೇ, ಆ ಕೃಪಾವರಗಳು ಬೇಕು ಸ್ವಾಮಿ. ಓ ನಂಬಿಗಸ್ತನಾದಂತ ನನ್ನ ಯೇಸುವೆ, ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ ದೇವರ ಮಕ್ಕಳೇ. 2 ಕೈಗಳನ್ನು ಮೇಲಕ್ಕೆತ್ತಿ ನಮ್ಮನ್ನ ಒಪ್ಪಿಸಿಕೊಡೋಣ ಕರ್ತನ ಸನ್ನಿಧಾನದಲ್ಲಿ. ನಮ್ಮನ್ನ ಒಪ್ಪಿಸಿಕೊಡೋಣ ಕರ್ತನ ಸನ್ನಿಧಾನದಲ್ಲಿ. ಈ ಲೋಕ ನಮಗೆ ಶಾಶ್ವತವಲ್ಲ, ಈ ಲೋಕ ನಮಗೆ ಶಾಶ್ವತವಲ್ಲ. ಒಂದು ದಿವಸ ನಾವು ಬಿಡಲೇಬೇಕು. ಈ ಲೋಕ ನಮಗೆ ಶಾಶ್ವತವಲ್ಲ, ಒಂದು ದಿವಸ ನಾವು ಬಿಡಲೇಬೇಕು. ಆದರೆ ಇವತ್ತೇ ನಾವು ಜೀವ ಬಿಡುವುದಾದರೆ, ಯಾವಾಗೂ ನಾವು ಈ ಲೋಕವನ್ನು ಬಿಡುವುದಾದರೂ ಕರ್ತನ ಸನ್ನಿಧಾನದಲ್ಲಿ ಇರುತ್ತೇವೆ. ಯಾಕಂದರೆ ನಮ್ಮ ಆತ್ಮ ದೇವರ ಕೈಯಲ್ಲಿ ಮುದ್ರೆಯಾಗಿದೆ. ದೇವರು ನಮ್ಮನ್ನು ಬಚ್ಚಿಟ್ಟುಕೊಂಡು ಕಾಪಾಡ್ತಾ ಇದ್ದಾರೆ. ಕಣ್ಣು ರೆಪ್ಪೆ ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ನಿಮ್ಮನ್ನು ನೀವು ಒಪ್ಪಿಸಿಕೊಡ್ರಿ ದೇವರ ಮಕ್ಕಳೇ. ಹಳೆ ಜೀವಿತ ಒಂದು ಸಾರಿ ನೆನೆಸಿಕೋ. ಯಾವ ಕೆಸರಲ್ಲಿ ನೀನು ಬಿದ್ದಿದ್ದಿ, ಆ ಕೆಸರಿನಿಂದ ದೇವರ ಮೇಲೆ ಕೆತ್ತಿದ್ದಾರೆ. ಅಪ್ಪ ಅಪ್ಪ ಯೇಸುವೆ, ನನ್ನನ್ನು ಕೆಸರಿನಿಂದ ಮೇಲೆ ಕೆತ್ತಿದ್ಯಪ್ಪ, ನಿನಗೆ ಸ್ತೋತ್ರ. ನನಗೆ 1 ದೀಕ್ಷಾಸನ ಆಗಿದೆ ದೇವರೇ, 2 ದೀಕ್ಷಾಸನ ಬೇಕು. ಸ್ಥಾನಿಕನಾದ ಯೋಹಾನನು ಹೇಳುತ್ತಾನೆ, ನಾನಂತೂ ನಿಮಗೆ ನೀರಿನಲ್ಲಿ ದೀಕ್ಷಾಸನ ಕೊಡುತ್ತೇನೆ, ನನ್ನ ಹಿಂದೆ ಬರುವ ಆತನು ನಿಮಗೆ ಬೆಂಕಿಯಲ್ಲಿ ಪವಿತ್ರಾತ್ಮದಲ್ಲಿ ದೀಕ್ಷಾಸನ ಮಾಡಿಸುವನು. ದೇವರ ಮಕ್ಕಳೇ, ನಿಮಗೆ 1 ದೀಕ್ಷಾಸನ ಆಗಿದ್ರೆ ಸಾಲದು, 2 ದೀಕ್ಷಾಸನ ಆಗಬೇಕಾಗಿದೆ. ಆ 2 ದೀಕ್ಷಾಸನ ಮನುಷ್ಯರು ಕೊಡುವಂಥದ್ದಲ್ಲ, ನನ್ನ ಯೇಸು ಕೊಡುವರಾಗಿದ್ದಾನೆ. ನನ್ನ ಯೇಸು ಕೊಡುವರಾಗಿದ್ದಾರೆ. 2 ದೀಕ್ಷಾಸನ ನನ್ನ ಕರ್ತನು ಕೊಡುವರಾಗಿದ್ದಾರೆ. ಓ ನಂಬಿಗಸ್ತನಾದಂಥ ನನ್ನ ಯೇಸುವೆ, ಇಲ್ಲಿ ನಿಂತಿರೋರನ್ನ ಒಬ್ಬೊಬ್ಬರು ನೀನು ಮುಟ್ಟು ಸ್ವಾಮಿ.
ಯಾರು ಬಾಯಿ ತೆರಿಬೇಡ್ರಿ, ಎಲ್ಲರೂ ಮೌನವಾಗಿದ್ದುಕೊಂಡು ಮನಸ್ಸಿನಿಂದ ಅಪ್ಪ ಆ 2ನೇ ದೀಕ್ಷಾಸನ 3ನೇ ದೀಕ್ಷಾಸನ ನನಗೆ ಕೊಡಪ್ಪ, ನನಗೆ ಕೊಡಪ್ಪ ದೇವರೇ, ನನಗಿವತ್ತು ಬೇಕು. ಎಸ್ ಲಾರ್ಡ್. ನಿನ್ನ ಪಕ್ಕದವ್ರು ನೋಡಬೇಡ, ನಿನ್ನ ಹತ್ತಿರ ಯಾರು ನಿಂತಿದ್ದಾರೆ ಎಂಬುದಾಗಿ ನೋಡಬೇಡ. ನನ್ನನ್ನು ವೀಕ್ಷಿಸುವಂಥ ದೇವ ಜನರೇ, ಕರ್ತನು ನಿನ್ನನ್ನು ಮುಟ್ಟುವನಾಗಿದ್ದಾನೆ. ನೀನು ಯಾವ ಸ್ಥಳದಲ್ಲಿ ನಿಂತುಕೊಂಡು ನೋಡ್ತಾ ಇದೆಯೋ ಅದೇ ಸ್ಥಳದಲ್ಲಿ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚುವುದಾದರೆ ಕರ್ತನು ಮುಟ್ಟುವನಾಗಿದ್ದಾನೆ. ನನ್ನ ದೇವರು ನಿನ್ನನ್ನು ಮುಟ್ಟುವರಾಗಿದ್ದಾರೆ. ಅದೇ ಸ್ಥಳದಲ್ಲಿ ನನಗೆ ಒಂದೇ ಸಾರಿ ದೀಕ್ಷಾಸನ ಆಗಿದೆ, ನನಗೆ ಇನ್ನೂ 2 ದೀಕ್ಷಾಸನ ಬೇಕು ಎಂಬುದಾಗಿ ನೀನು ಅದೇ ಸ್ಥಳದಲ್ಲಿ ನಿಂತು ಕೇಳುವುದಾದರೆ ಪರಿಶುದ್ಧಾತ್ಮನ ಶಕ್ತಿ ಇವತ್ತು ನಿನ್ನನ್ನು ಮುಟ್ಟುವುದಾಗಿದೆ. ಓ ರಿಬಾ ಶಿಕಾರಾಬಾ. ಎಸ್ ಲಾರ್ಡ್. ಏಜ್ಕೆಲ ಗ್ರಂಥದಲ್ಲಿ ಬರೆದಿರೋ ಪ್ರಕಾರ ದೇವಾಲಯದಿಂದ ಹೊರಟ ಪ್ರವಾಹವು ಮುಂದೆ ಮುಂದೆ ಹೊರಡ್ತಾ ಇತ್ತು. ನಾನು ಮುಂದೆ ಹೋಗಿ 1000 ಮೊಳ ಅಳೆದಾಗ ಆ ನೀರಿನಲ್ಲಿ ನನ್ನ ಪಾದ ಮುಳುಗಿತು. ಪುನಃ 1000 ಮೊಳ ಅಳೆದಾಗ ಮೊಣಕಾಲವರೆಗೂ ಬಂತು. ಪುನಃ 1000 ಮೊಳ ಅಳೆದಾಗ ಸೊಂಟದವರೆಗೆ ಬಂತು ನೀರು. ಎಸ್ ಎಸ್. ಪುನಃ 1000 ಮೊಳ ಅಳೆದಾಗ ಭುಜದವರೆಗೆ ಬಂತು. ಪುನಃ 1000 ಮೊಳ ಅಳೆದಾಗ ತೇಲಾಡುವಷ್ಟು. ಅದೇ ಅಭಿಷೇಕ ಇವತ್ತು ಈ ಸಭೆಯಲ್ಲಿ ಇಳಿದು ಬರಲಿ. ಅದೇ ಅಭಿಷೇಕ ಇವತ್ತು ಇಳಿದು ಬರಲಿ. ಫೈರ್ ಚಲಿಸಲಿ, ಬೆಂಕಿ. ಹೊಂದಿಕೋ, ರಿಸೀವ್ ರಿಸೀವ್. ಹೊಂದಿಕೋ ಹೊಂದಿಕೋ ಹೊಂದಿಕೋ. ರಿಸೀವ್ 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 ರಿಸೀವ್. ಹೊಂದಿಕೋ ಹೊಂದಿಕೋ. ರಿಕಾರಾಬ. ಹೊಂದಿಕೋ ಹೊಂದಿಕೋ ಹೊಂದಿಕೋ. ರಿಸೀವ್ 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 ರಿಸೀವ್. ಎಸ್ 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 ಎಸ್. ಫೈರ್ ಫೈರ್ ಫೈರ್. ಸ್ತೋತ್ರ 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 ಸ್ತೋತ್ರ. ಹಾಗೆ ನಿಮ್ಮ ಕಾಲುಗಳನ್ನು ಮೇಲಕ್ಕೆತ್ತಾ ಇರಿ. ಅಭಿಷೇಕದ ಆತ್ಮನು ಚಲಿಸುವಾಗ ಬನ್ನಿ, ಪರಿಶುದ್ಧಾತ್ಮನ ಶಕ್ತಿ ಇಲ್ಲಿ ಚಲಿಸ್ತಾ ಇದೆ. ಅಭಿಷೇಕದ ಆತ್ಮನ ಇಲ್ಲಿ ಚಲಿಸ್ತಾ ಇದ್ದಾರೆ. ಹೊಂದಿಕೋ ಹೊಂದಿಕೋ. ರಿಸೀವ್. ಪರಿಶುದ್ಧಾತ್ಮನ ಬೆಂಕಿಯಲ್ಲಿ ಚಲಿಸಲಿ, ಒಬ್ಬೊಬ್ಬರ ಮೇಲೆ ಚಲಿಸಲಿ, ಒಬ್ಬೊಬ್ಬರ ಮೇಲೆ ಆವರಿಸಲಿ ಆವರಿಸಲಿ. ಹಾಲೆಲೂಯಾ. ಪುನರುತ್ಥಾನದ ಶಕ್ತಿ ಈಗಲೇ ಚಲಿಸಲಿ. ಎರಡನೇ ಸಾರಿ ದೀಕ್ಷಾಸನ ನನಗೆ ಬೇಕು. ಎರಡನೇ ಸಾರಿ ದೀಕ್ಷಾಸನ ನನಗೆ ಬೇಕು. ನನಗೆ ಬೇಕು. ನನಗೆ ಬೇಕು. ಬೇಕು ನನಗೆ ದೇವರೇ. ಕೊಡಪ್ಪ 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 ದೇವರೇ. ನೆತ್ತಿಂದ ಅಂಗಾಲವರೆಗೂ, ನೆತ್ತಿಂದ ಅಂಗಾಲವರೆಗೂ, ನೆತ್ತಿಂದ ಅಂಗಾಲವರೆಗೂ. ಓರಿ ಬಾಬಾ 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 ಬಾಬಾ. ಫೈರ್ ಚಲಿಸಲಿ ಚಲಿಸಲಿ ಚಲಿಸಲಿ. ಪರಿಶುದ್ಧಾತ್ಮನ ಶಕ್ತಿ ಈಗಲೇ ಚಲಿಸಲಿ ಚಲಿಸಲಿ. ನೆತ್ತಿಂದ ಅಂಗಾಲವರೆಗೂ, ನೆತ್ತಿಂದ ಅಂಗಾಲವರೆಗೂ, ನೆತ್ತಿಂದ ಅಂಗಾಲವರೆಗೂ. ಓ ರಿಬಾ ಶಿಕಾರಾಬ ರಿಕಾರಾಬ. ಹಾಲೆಲೂಯ. ನಿಮ್ಮನ್ನು ಒಪ್ಪಿಸ್ಕೊಡ್ರಿ, ನಿಮ್ಮನ್ನು ಒಪ್ಪಿಸ್ಕೊಡ್ರಿ, ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ದೇವರ ಸನ್ನಿಧಾನದಲ್ಲಿ ಎರಡನೇ ಸ್ಥಾನ ನನಗೆ ಬೇಕು. ಮೂರನೇ ದೀಕ್ಷಾಸನ ನನಗೆ ಬೇಕು. ಅಪ್ಪ ನನಗೆ ಕೊಡು ದೇವರೇ,
ನನಗೆ ಕೊಡು ದೇವರೇ. ಉಡಾಣ ರಿಬಾಶಿಕಾರ ಬಾ ಓ ರಿಕಾರ ಬಾ 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 ಬಾ. ಕರ್ತನೇ ಅಪ್ಪ ನನಗೆ ಬೇಕು ಬೇಕು. ಎಲ್ಲರೂ ಚಪ್ಪಾಳೆ ಹೊಡೆದು ದೇವರಿಗೆ ಮಹಿಮೆ ಸಲ್ಲಿಸ್ರಿ. ಫೈರ್ ಚಲಿಸರಿ ಜೋರಾಗಿ ಜೋರಾಗಿ. ಎಸ್ 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 ಫೈರ್ ಫೈರ್ ಚಲಿಸಲಿ 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 ಚಲಿಸಲಿ. ಎಸ್ 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 ರಿಸೀವ್ ರಿಸೀವ್. ಹೊಂದಿಕೋ ಹೊಂದಿಕೋ. ಬಾ 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 ಬಾ. ನಾಲಿಗೆಯನ್ನು ಸರಳವಾಗಿ ಬಿಡು. ಅಭಿಷೇಕದ ಆತ್ಮನು ಚಲಿಸ್ತಾ ಇದ್ದಾರೆ. ಅನ್ಯ ಭಾಷೆ ಬಿಡುಗಡೆ, ಅನ್ಯ ಭಾಷೆ ಬಿಡುಗಡೆ. ಓ ರೀಕಾರ ಬಾ 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 ಬಾ. ಓ ಹಾಲೆಲೂಯ ಹಾಲೆಲೂಯ. ಹೊಂದಿಕೋ ರಿಸೀವ್. ಜೋರಾಗಿ ಚಪ್ಪಾಳೆ ಹೊಡೆದು ದೇವರಿಗೆ ಮಹಿಮೆ. ಜೋರಾಗಿ ಜೋರಾಗಿ. ಎಸ್ 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 ಎಸ್. ಓ ಹಾಲೆಲೂಯ ಹಾಲೆಲೂಯ. ನನಗೆ 2ನೇ ಸಾರಿ ದೀಕ್ಷಾಸನ ಬೇಕು ಅಪ್ಪ. ನನಗೆ ಕೊಡು ದೇವರೇ. ದೇವರ ಮಗುವೇ, ನಿನಗೆ ನೀರಿನಲ್ಲಿ ಸ್ಥಾನವಾಗಿದೆ. ಇನ್ನೆರಡು ನನ್ನ ಕರ್ತನು ಕೊಡುವನಾಗಿದ್ದಾನೆ. ಹಾಲೆಲೂಯ ಹಾಲೆಲೂಯ. ನನ್ನನ್ನು ಅಭಿಷೇಕಿಸು, ನನ್ನನ್ನು ಅಭಿಷೇಕಿಸು ಕರ್ತನೆ, ನನ್ನನ್ನು ಅಭಿಷೇಕಿಸು ದೇವರೇ. ನೀನು ಶಕ್ತನು, ಸರ್ವಶಕ್ತನಾಗಿದೆ. ನೀನು ಶಕ್ತನಾಗಿದೆ, ಸರ್ವಶಕ್ತನಾಗಿದೆ ಅಪ್ಪ. ನಾವು ವಿಶ್ವಾಸಿಗಳಾಗಿರದೆ ಶಿಷ್ಯರಾಗೋಣ ದೇವರ ಮಕ್ಕಳೇ, ಶಿಷ್ಯರಾಗೋಣ. ಕಡೆ ದಿವಸದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಬೆಳೆಯು ಬಹಳ, ಕೆಲಸಗಾರರು ಕಡಿಮೆ. ಬೆಳೆಯು ಬಹಳ ಇದೆ ದೇವರ ಮಗುವೇ, ಕೆಲಸಗಾರರು ಇಲ್ಲ. ಅಪ್ಪ ನನ್ನನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೋ. ಮುಂಜಾನೆ ಒಬ್ಬನು ಬಂದನು, ಮಧ್ಯಾಹ್ನ ಒಬ್ಬನು ಬಂದನು, ಸಾಯಂಕಾಲ ಒಬ್ಬನು ಬಂದನು. ಎಲ್ಲರಿಗೂ ಸರಿಸಮವಾದಂಥ ಪ್ರೀತಿ ತೋರಿಸುವ ದೇವರು ನನ್ನ ದೇವರಾಗಿದ್ದಾನೆ. ಪ್ರೀತಿಯ ದೇವರ ಮಗುವೇ, ನಿನ್ನನ್ನು ಮುಟ್ಟುವಂಥ ದೇವರು, ನಿನ್ನನ್ನು ಕರುಣಿಸುವ ದೇವರು, ಹೊಲಸಾದ ಕೆಸರಿನಿಂದ ನಿನ್ನನ್ನು ಮೇಲಕ್ಕೆತ್ತಿದ ದೇವರು ನನ್ನ ದೇವರಾಗಿದ್ದಾನೆ. ನನ್ನ ದೇವರಿಗೆ ಮಹಿಮೆ ಸಲ್ಲಿಸ್ರಿ. ಬಾಯಿ ತೆರೆದು ಸ್ತೋತ್ರ ಹೇಳ್ರಿ, ಬಾಯಿ ತೆರೆದು ಸ್ತೋತ್ರ ಹೇಳ್ರಿ, ಜೋರಾಗಿ ಸ್ತೋತ್ರ ಹೇಳ್ರಿ. ಅಪ್ಪ ಅಪ್ಪ ನನ್ನನ್ನು ಮುಟ್ಟು ದೇವರೇ, ನನ್ನನ್ನು ಅಭಿಷೇಕಿಸು ಅಪ್ಪ. ಬಾ ಯೇಸುವೆ, ಹೊಲಸಾದ ಕೆಸರಿನಿಂದ ನನ್ನನ್ನು ರಕ್ಷಿಸಿದ ದೇವರೇ, ಪಾಪದ ಬಂಧನದಿಂದ ನನ್ನ ಬಿಡುಗಡೆ ಕೊಟ್ಟ ದೇವರೇ, ಮಾಟ ಮಂತ್ರದ ಶಕ್ತಿಯಿಂದ ನನ್ನ ಬಿಡಿಸಿದ ದೇವರೇ. ಅಪ್ಪ ನಿನಗೆ ಮಹಿಮೆ 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 ಮಹಿಮೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆ ಆದಂಥ ಯೇಸು ಸ್ವಾಮಿ, ನೀನು ಕೊಟ್ಟಂಥ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ ನೀನು ಮಹಿಮೆ ಹೊಂದಬೇಕು. ಈ ಸಮಯದಲ್ಲಿ ಅಪ್ಪ ನೀನು ಮಹಿಮೆ ಹೊಂದಬೇಕು. ನಮ್ಮನ್ನು ನಾವು ತಗ್ಗಿಸ್ಕೊಳ್ತೇನಪ್ಪ, ನೀನು ಹೆಚ್ಚಿಸ್ತೇನೆ. ನಿನಗೆ ಮಹಿಮೆ ಉಂಟಾಗಲಿ ರಾಜ್ಯಾಧಿರಾಜನೇ, ಸರ್ವಶಕ್ತನಾದ ದೇವರು ನಿನಗೆ ಮಹಿಮೆ ಉಂಟಾಗಲಿ ಅಪ್ಪ. ಇವರು ಸಹೋದರ ಪಾಸ್ಟ್ರು ಸುನಿಲ್ ಡಿಸೋಜ್ ಅವರು ಮಾಡುವಂಥ ಸೇವೆನಪ್ಪ ನೀನು ನೋಡ್ತಾ ಇದ್ದೀ ರಾಜ. ಅದು ಮನುಷ್ಯರನ್ನು ಮೆಚ್ಚಿಸುವಂಥ ಸೇವೆ ಅಲ್ಲಪ್ಪ ರಾಜ. ಅವರಲ್ಲಿರುವಂಥ ಭಾರ, ಅವರಲ್ಲಿರುವಂಥ ಸೇವೆಯ ಭಾರ ಅದು ನಿನ್ನದಾಗಿದೆ ರಾಜ. ನೀನು ಕೊಟ್ಟಂಥದ್ದಾಗಿದೆಯಪ್ಪ ರಾಜ. ಅಲ್ಪನಾದವನಿಗೆ ನೀನು ಏನೇನು ಮಾಡುತ್ತೀಯೋ ಅದು ನನಗೆ ಮಾಡಿದಾಗಿದೆ ಎಂಬುದಾಗಿ ಅಪ್ಪ. ಪ್ರೀತಿ ಸ್ವರೂಪನಾದ ದೇವರೇ, ಅವರ ಕುಟುಂಬವನ್ನು ಆಶೀರ್ವದಿಸು, ಅವರ ಮಕ್ಕಳನ್ನು ಆಶೀರ್ವದಿಸು, ಅವರ ಸಭೆಯನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಅಪ್ಪ. ಅವರು ಮಾಡುವಂಥ ಸೇವೆಯನ್ನು ಆಶೀರ್ವದಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ಅವರನ್ನು ಉಪಯೋಗಿಸಿಕೊ ರಾಜ. ಕರ್ತನೆ, ಇಲ್ಲಿವರೆಗೂ ಇನ್ನೂ ಯಾವ ದೇಶಕ್ಕೆ ಹೋಗಿಲ್ಲವೋ 2019ರಲ್ಲಿ ಆ ದೇಶಕ್ಕೆ ನೀನು ಕರ್ಕೊಂಡು ಹೋಗುತ್ತೀ. ಇಲ್ಲಿ ನಿಂತಿರೋರೊಳಗಿರೋ ಅನೇಕರು ದೇವರ ಮಕ್ಕಳೇ, ಅನೇಕರಿಗೆ ಇವತ್ತು ಪ್ರವಾದನೆ ರೂಪವಾಗಿ ನಿನ್ನನ್ನು ದೇವರು ಸಾಲದಿಂದ ಈ ವರ್ಷ ಬಿಡಿಸುವರಾಗಿದ್ದಾರೆ. ಅನೇಕರಿಗೆ ಇಲ್ಲಿ ಗೋರ್ಮೆಂಟ್ ಜಾಬ್ಗಳು ಸಿಗುವುದಾಗಿದೆ, ಸರ್ಕಾರಿ ನೌಕರಿ ನಿನಗೆ ಸಿಗುವುದಾಗಿದೆ. ದೇವರ ಮಗುವೆ, ಚಿಂತಿಸಬೇಡ. ಸರ್ಕಾರಿ ನೌಕರಿ ನಿನ್ನನ್ನು ಹುಡುಕೊಂಡು ಬರುವಂಥದ್ದಾಗಿದೆ. ಸರ್ಕಾರಿ ನೌಕರಿ ನಿನ್ನನ್ನು ಹುಡುಕೊಂಡು ಬರುವಂಥದ್ದಾಗಿದೆ.
ಅನೇಕರ ಜೀವಿತದಲ್ಲಿ ಪಾಸ್ಪೋರ್ಟ್ ಸಿದ್ಧ ಮಾಡಿಕೊಳ್ಳ್ರಿ. ಪಾಸ್ಪೋರ್ಟ್ ಸಿದ್ಧ ಮಾಡಿಕೊಳ್ಳು. ಪಾಸ್ಪೋರ್ಟ್ ಸಿದ್ಧ ಮಾಡಿಕೋ. ನಿನ್ನನ್ನು ಕರ್ತನು ಅನೇಕ ದೇಶಗಳಿಗೆ ಕರ್ಕೊಂಡು ಹೋಗುವರಿದ್ದಾರೆ. ಓ ರಿಬಾ ಶಿಕಾರಾಬಾ ರಿಕಾರಾಬಾ ರಿಬಾ ಬಾಬಾ ಬಾಬಾ ಬಾಬಾ. ಇಲ್ಲಿರುವಂತ ಎಲ್ಲ ಸಣ್ಣ ಮಕ್ಕಳಿಗಾಗಿ ನಾವು ಯೇಸುವಿನ ನಾಮದಲ್ಲಿ ಪ್ರವಾದಿಸ್ತೇವೆ. ಅಪ್ಪ, ಇದರಲ್ಲಿ ಅನೇಕರು ಸೇವಕರಾಗಲಿ ದೇವರೇ, ಅನೇಕರು ಸುವಾರ್ತಿಕರಾಗಲಿ ದೇವರೇ, ಅನೇಕರು ನಿನ್ನ ರಾಜ್ಯ ಮಹಿಮೆ ಪಡಿಸೋರಾಗಲಿ ದೇವರೇ, ಅನೇಕರು ಇವತ್ತು ಕರ್ತನೆ ಅಪ್ಪ ಆರಾಧನೆ ಮಾಡುವಂತ ಮಕ್ಕಳಾಗಿ ಮಕ್ಕಳು ಅದ್ಭುತವಾಗಿ ಬೆಳೆಯಲ್ಪಡಲಿ ದೇವರೇ. ಇವರು ಮಾಡುವಂತ ಸೇವೆಯನ್ನು ಎಲ್ಲವನ್ನು ನೀನು ಆಶೀರ್ವದಿಸು. ಅದರ ಸುತ್ತಲೂ ನಿನ್ನ ಪರಲೋಕದ ದೂತರನ್ನು ಕಾವಲಾಗಿಟ್ಟು ನಡೆಸು. ಅವರು ಹೋಗುವಾಗ ಬರುವಾಗ ನಿನ್ನ ದೂತರನ್ನು ಕಾವಲಾಗಿಟ್ಟು ನಡೆಸು. ನನ್ನನ್ನು ತಗ್ಗಿಸ್ಕೊಳ್ತೇನಪ್ಪ, ನಿನ್ನನ್ನು ಹೆಚ್ಚಿಸ್ತೇನೆ. ಬೇಗನೆ ಬರಲಿರುವಂತ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ್ಳ ತಂದೆ. ಆಮೇನ್. ಜೋರ್ಷೆ ಬೋಲೋ ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.